ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 28ನೇ ತಾರೀಕು ಡಿಸೆಂಬರ್ 2024 ಶನಿವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಕೃಷ್ಣ ಪಕ್ಷದ ತ್ರಯೋದಶಿ, ಅನುರಾಧ ನಕ್ಷತ್ರ, ಶೂಲಯೋಗ, ಗರಜಕರಣ ಇವತ್ತಿನ ಪಂಚಾಂಗ ಫಲ. ಶನಿ ಪ್ರದೋಷವೂ ಕೂಡ. ಅದರ ಜೊತೆಯಲ್ಲಿ ದುಷ್ಟ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ವಿಶೇಷವಾಗಿ ಬೆಳಿಗ್ಗೆ 6:40 ಬೆಳಿಗ್ಗೆ 8:11 ಹಾಗೆಯೇ ಬೆಳಿಗ್ಗೆ 11:58 ಮಧ್ಯಾಹ್ನ 12:44 ಇರತಕ್ಕಂಥ ಈ ಸಮಯ ತೊಂದರೆಯ ಸಮಯ, ಕಂಟಕ ಮುಹೂರ್ತ, ಜಾಗ್ರತೆ ಅನ್ನತಕ್ಕಂಥದ್ದೇ ಹೇಳ್ತಿದ್ದೇನೆ. ಎಚ್ಚರಿಕೆ ಮಕ್ಕಳೇ, ಹೇಳ್ತಲೇ ಇದ್ದೆ. ಈ ವರ್ಷ ಭವಿಷ್ಯದ ಸಂದರ್ಭದಲ್ಲಿ ತುಂಬಾ ವಯಸ್ಸಾದ ರಾಜಕಾರಣಿಗಳಿಗೊಂದು ಕಂಟಕ ಉಂಟು. ಅಸ್ತಂಗತದ ಸಮಸ್ಯೆ, ಅನಾರೋಗ್ಯದ ಸಮಸ್ಯೆ ಅನ್ನತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಗಮನಿಸಿ ನೋಡಿ. ತುಂಬಾ ಹಿರಿಯ ಮುತ್ಸದಿ, ತುಂಬಾ ಸಜ್ಜನಿಕೆಯ ರಾಜಕಾರಣಿ ಆಗಿದ್ದಂತ ಶ್ರೀಯುತ ಎಸ್.ಎಂ. ಕೃಷ್ಣರವರು ಇರ್ಬೋದು. ಈಗ ನೋಡಿದ್ರೆ ಮನಮೋಹನ್ ಸಿಂಗ್ ಅವರು ಅವರವರ ಕರ್ತವ್ಯ ಮಾಡಿ ಅವ್ರು ಹೋಗಿದ್ದಾರೆ. ಇದರ ಪ್ರಭಾವ, ಈ ಒಂದು ಶನಿ ಒಂದು ಮೋಕ್ಷಕಾರಕ ಸ್ಥಾನಕ್ಕೆ ಬರೋದಕ್ಕೆ ಮೊದಲು ತನ್ನ ಪ್ರಭಾವವನ್ನ ಸೂಚಿಸ್ತಿದ್ದಾನೆ. ತುಂಬಾ ಹಿರಿಯರು, ಮೋಕ್ಷದ ಒಂದು ಮನೆ ಅಂತ ಹೇಳ್ತೇವೆ ಮೀನರಾಶಿಯನ್ನ, ಪೂರ್ಣ ಪುಣ್ಯದ ಒಂದು ಸ್ಥಾನ ಅಂತ ಹೇಳ್ತೇವೆ. ಅದೊಂದು ರೀತಿ ಕ್ಷೀರಸಾಗರ ಅನ್ನತಕ್ಕಂಥದ್ದು ಕೂಡ ಜ್ಯೋತಿಷ್ಯ ಅಕ್ಷೀರ ಪಥದಲ್ಲಿ ಹೇಳ್ತೇವೆ ಆ ಮೀನರಾಶಿ. ಸೊ ಅಲ್ಲಿಗೆ ಬರುವುದಕ್ಕೆ ಮೊದಲೇ ತನ್ನ ಪ್ರಭಾವಗಳನ್ನ ಸೂಚಿಸ್ತದೆ. ಸೊ ಈ ವರ್ಷ ನಾವು ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕಳೆದುಕೊಳ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಅಂಥದ್ದೊಂದುಂಟು. ಅವರ ಕುಟುಂಬಕ್ಕೆ, ನಾಡಿಗೆ ತುಂಬಾ ದೊಡ್ಡ ಸೇವೆ. ಅದೊಂದು ನಾನು ಯಾವಾಗ್ಲೂ ಹೇಳ್ತಿರ್ತೇನೆ, ತುಂಬಾ ಬುದ್ಧಿವಂತರನ್ನ ಪಟ್ಟಕ್ಕೆ ಕುಂದಿರಿಸಬಾರ್ದು. ಅವರನ್ನ ಪಕ್ಕದಲ್ಲಿ ಇಟ್ಕೋಬೇಕು. ಅವರ ಜ್ಞಾನ, ಅವರ ಸಿದ್ಧಾಂತ, ಅವರ ವ್ಯಕ್ತಿತ್ವ, ಅಪಾರ ಭಂಡಾರದ ಶಕ್ತಿಗಳು ಅವರು. ಎಲ್ರಿಗೂ ಅಂಥದ್ದೊಂದು ವಿದ್ಯೆ, ಜ್ಞಾನ ಬರೋಲ್ಲ, ಅಪರೂಪ. ಇವತ್ತು ಭಾರತದ ಈ ಒಂದು ವೇಗದ ಅಭಿವೃದ್ಧಿಯ ಬೆಳವಣಿಗೆಯ ಹಿಂದುಗಡೆ ಅವರ ಆಲೋಚನೆ ತುಂಬಾ ಒಂದು ಶಕ್ತಿ. ಅವತ್ತು ಒಂದು ಕಾಲಘಟ್ಟಕ್ಕೆ ಪಿ.ವಿ. ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಒಂದು ರಿಸರ್ವ್ ದುಡ್ಡು, ಬಂಗಾರ ಏನ್ ಇನ್ನೊಂದು 15-20 ದಿನಕ್ಕಿರುತ್ತೆ ಅಷ್ಟೇ, ಇಡೀ ದೇಶಕ್ಕೆ ದಿವಾಳಿ. ನಾವು ದಿವಾಳಿ. ಆ ಸಂದರ್ಭದಲ್ಲಿ ಪುಣ್ಯಾತ್ಮ ತಗೊಳ್ಳೋ ಕೆಲವೊಂದು ಸಜೆಷನ್ಸು ಪಿ.ವಿ. ನರಸಿಂಹರಾವ್ ಹೋಗ್ತಾರೆ, ಡನ್ ಅಂತ. ಬಂಡವಾಳ ಹರಿವಿಕೆಗೆ ಯಾರು ಬೇಕಾದ್ರೂ ಬರ್ಬೋದು. ಎಕ್ಸ್ಪೋರ್ಟ್, ಇಂಪೋರ್ಟ್, IT, ನಾನಾ ರೀತಿಯದ್ದೊಂದು ಬಹುದೊಡ್ಡದಾದಂಥ ಒಂದು ಕದಲಿಕೆ, ಉದ್ಯೋಗ ಸೃಷ್ಟಿ. ಇವತ್ತು IT ರಂಗ ನಾವು ಮಾತಾಡ್ತೇವೆ, ಎಕ್ಸ್ಪೋರ್ಟ್ ರಂಗ ಮಾತಾಡ್ತೇವೆ, ಮ್ಯಾನುಫ್ಯಾಕ್ಚರಿಂಗ್ ರಂಗ ಮಾತಾಡ್ತೇವೆ, ತುಂಬಾ ದೊಡ್ಡ ವಿದೇಶಿ ಕಂಪನಿಗಳ ಇನ್ವೆಸ್ಟ್ಮೆಂಟ್ ಮಾತಾಡ್ತೇವೆ. ಇಲ್ಲಿ ಬಂದು ಉದ್ಯೋಗ ಸೃಷ್ಟಿ, ಕೆಲಸ ಸೃಷ್ಟಿ, ಹಣಕಾಸು, ನೇರ ಬಂಡವಾಳ, ಇವುಗಳಿಗೆ ಮೂಲ ಕರ್ತೃ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಾಗಿತ್ತು. ಅವರ ಬುದ್ಧಿಶಕ್ತಿ, ಅವರನ್ನು ನಿಜವಾಗ್ಲೂ ನಾವು ಆರ್ಥಿಕ ಮಂತ್ರಿಯಾಗಿಯೇ ಇಟ್ಟಿದ್ದಿದ್ರೆ, ಆರ್ಥಿಕ ಸ್ಥಿತಿಯ ಒಂದು ಚಿಂತನಕಾರರಾಗಿ ಇಟ್ಟಿದ್ದಿದ್ರೆ ಇನ್ನೂ ಎಷ್ಟು ಪವಾಡಗಳು ಮಾಡಿಬಿಡ್ತಿದ್ರು. ತುಂಬಾ ಬುದ್ಧಿವಂತನಿಗೆ ಸಂಕೋಲೆ ಹಾಕಿಟ್ಬಿಟ್ವಿ. ಒಂಥರ ರಿಸ್ಟ್ರಿಕ್ಷನ್ ಇಟ್ಬಿಟ್ವಿ. ಪ್ರಧಾನಮಂತ್ರಿ ಆದ ಮೇಲೆ ಅಲ್ಲಿ ಬಿಡೋಲ್ಲ ಆ ಸ್ಥಾನ, ನಿರ್ಧಾರಗಳು, ಆ ಒಂದು ದೊರೆಯಾಗಿ ಕೆಲವೊಂದು ಗಟ್ಟಿಯಾಗಿ ಕೆಲವೊಂದು ನಿರ್ಧಾರಗಳು, ಆಲೋಚನೆಗಳಿಗೆ ಇಲ್ಲದಷ್ಟು ತಮ್ಮ ಕಾರ್ಯರಂಗ ಬಿಟ್ಟು ಬೇರೆ ರಂಗದಲ್ಲಿ ಏನಾಗ್ಬಿಡುತ್ತೆ, ಸ್ಟಕಪ್ ಆಗ್ಬಿಡುತ್ತೆ. ತುಂಬಾ ಬುದ್ಧಿವಂತರನ್ನ ಕದಲಿಸ್ಲಿಕ್ಕೆ ಹೋಗಬಾರ್ದು. ಎಸ್, ಪುಣ್ಯಾತ್ಮ ಅವರ ಕುಟುಂಬಕ್ಕೆ ನೆಮ್ಮದಿ ಕೊಡ್ಲಿ, ಶಾಂತಿ ಕೊಡ್ಲಿ. ಹಿರಿಯ ಜೀವ, ಅದೊಂಥರ ದಂತಕತೆ. ಅವರು ಅಮೇಝಿಂಗ್ ಎನಿಗ್ಮಾ, ಎನ್ಕ್ಲೋಸೈಕೋಪಿಡಿ ಆಫ್ ಎಕನಾಮಿಕ್ಸ್,
ಅಂಥವ್ರು ಮತ್ತೆ ಮರಳಿ ನಮಗೆ ಸಿಗ್ತಾರ? ಅಷ್ಟು ದೊಡ್ಡ ಒಂದು ಜ್ಞಾನ ಭಂಡಾರ. ಕಾಲವೇ ಉತ್ತರ ಹೇಳಬೇಕು ಮಕ್ಕಳೇ. ಹೇಗೆ ಎಸ್.ಎಂ. ಕೃಷ್ಣವರು ನಮಗೊಂದು IT ಕ್ರಾಂತಿ ಮಾಡಿದರು. ಇವತ್ತು ITPL ಸಾಫ್ಟ್ವೇರ್ ಪಾರ್ಕ್ ಏನೇನು ಮಾತಾಡ್ತೇವೆ ಅದರ ಹಿಂದ್ಗಡೆ ರೆವಲ್ಯೂಷನರಿ ಒಂದು ಡಿಸಿಷನ್ ಮಾಡಲಿಕ್ಕೆ ಒಂದು ಕಾರಣಕರ್ತರು ಎಸ್.ಎಂ. ಕೃಷ್ಣರವರಾಗಿದ್ರು. ನಮ್ಮ ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಅಂತ ಹೇಳ್ತಾರೆ ಭಾರತದಲ್ಲಿ. ಹೇಗೆ ಅಮೇರಿಕದಲ್ಲಿ ಒಂದು ಸಿಲಿಕಾನ್ ಸಿಟಿ ಇದೆಯೋ, ಬೆಂಗಳೂರು ಹ್ಯಾಸ್ ಬಿಕಮ್, ಬೆಂಗಳೂರು ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಂದು ಹೆಸರು ತಗೊಂಡು ಹೋಗ್ಲಿಕ್ಕೆ ಉದ್ಯೋಗ ಸೃಷ್ಟಿ. ಇವತ್ತು ಎಲ್ಲರೂ ಬಂದಿಲ್ಲಿದ್ದಾರೆ. ಎಲ್ಲ ದೇಶದವರು, ಎಲ್ಲ ರೀತಿಯ ವ್ಯಕ್ತಿಗಳು, ರಾಜ್ಯದವರೆಲ್ಲ ಇಲ್ಲಿ ಬದುಕು ಕಟ್ಕೊಂಡಿದ್ದಾರೆ. ಅನ್ನ ಕೊಟ್ಟಿದೆ ನಮ್ಮ ಕರ್ನಾಟಕ. ಕೆಲವ್ರಿಗೆ ಅದು ನಿಯತ್ತಿಲ್ಲ. ವಾಟ್ ಈಸ್ ಬ್ಯಾಂಗ್ಳೂರ್ ಅಂತಾರೆ. ತುಂಬಾ ನೋವಾಗುತ್ತೆ. ನನ್ನ ಬೆಂಗಳೂರು ಬಗ್ಗೆ ಆ ಥರ ಮಾತಾಡಿದಾಗ, ನನ್ನ ಕನ್ನಡದವನ ಬಗ್ಗೆ ಮಾತಾಡಿದಾಗ ತುಂಬಾ ಸಂಕಟ ಆಗುತ್ತೆ. ಹೌದು, ಈ ಪಾರ್ಟಿ ಬಂದು ತುಂಬಿಕೊಂಡಾಗ ಏನಾಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ಗಳಲ್ಲಿ ಕೆಲವೊಂದು ಡಿಸಿಷನ್ಸ್ ಅಲ್ಲಿ ಕೆಲವೊಂದು ಎಲ್ಲರನ್ನು ತೃಪ್ತಿಪಡಿಸ್ಲಿಕ್ಕೆ ಆಗೋಲ್ಲ. ಇದಾವೆ, ಎಲ್ಲಾ ದೇಶದಲ್ಲೂ ಇದೆ. ಏನು ಯುರೋಪಲ್ಲಿ ಇವತ್ತು ನೀವು ನಂಬೋಲ್ಲ, ಯಾವ ಮೂಮೆಂಟ್ಗೆ ದಿವಾಳಿ ಆಗುತ್ತೋ ಆ ದೇಶ ಗೊತ್ತಿಲ್ಲ. ನೀವು ನಂಬ್ತೀರಾ? ಅಲ್ಲಿ ಸರಾಸರಿ ನಮ್ಮ ಭಾರತ ದೇಶದ ಸರಾಸರಿ ವೇತನ ಎಷ್ಟಿದೆ ಗೊತ್ತಾ? $1,700 ಅಂದ್ರೂ ಕೂಡ $1 ಇವತ್ತು $85 ಇದೆ. 85,000, ಇನ್ನೂ ಒಂದು 60,000 ಹಾಕೊಳ್ಳಿ. ಒಂದು ಹೆಚ್ಚು ಕಡಿಮೆ 1.5 ಲಕ್ಷ ಅಂದರೆ ತಿಂಗಳಿಗೆ ಒಂದು 12,000 to 15,000 ಸಂಪಾದನೆ. ಇಷ್ಟಿದೆ. ಅವರದ್ದು $55,000 ಇದೆ. ಯುರೋಪ್ದು $55,000 ಅಂತ ಹೇಳ್ದ ಅಂದ್ರೆ ತಿಂಗಳಿಗೆ ಹೆಚ್ಚು ಕಡಿಮೆ 3.5 ಲಕ್ಷದಿಂದ 4 ಲಕ್ಷ. ಇವತ್ತು ಪೌಂಡ್ ಲೆಕ್ಕದಲ್ಲಿ ತಗೊಂಡ್ರು ಕೂಡ ಇಲ್ಲ, $55,000 ಅಂತ ತಗೊಂಡ್ರು ಕೂಡ ಅದು ಹೆಚ್ಚು ಕಡಿಮೆ ಒಂದು 44ರಿಂದ 45 ಲಕ್ಷ ಬರುತ್ತೆ. ಅದನ್ನ ಡಿವೈಡ್ ಮಾಡಿದ್ರೆ ಒಂದು 3.25ರಿಂದ 4 ಲಕ್ಷ ತಿಂಗಳಿಗೆ ಆದಾಯ. ಅಲ್ಲಿ ಅಷ್ಟಿದ್ರೂ ಕೂಡ ಅಲ್ಲಿ ನೀವು ನಂಬ್ತೀರಾ? ಅಲ್ಲಿ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಬಹುದೊಡ್ಡ ಹಿನ್ನಡೆ. ಯಾಕಂದ್ರೆ ನರ್ಸ್ಗಳ ಶಾರ್ಟೇಜ್, ತಗೊಳ್ಳೋಕೆ ಇವ್ರ ಹತ್ರ ದುಡ್ಡಿಲ್ಲ ಕೊಡೋಕೆ. ಕಡಿಮೆ ಅಂದರು ಒಂದು 10,000ದಿಂದ 20,000 ಕಡಿಮೆ. ನಾ ಹೇಳ್ತಿರೋದು ಡ್ರೈವರ್ಗಳ ಶಾರ್ಟೇಜು, ಟ್ರಕ್ ಡ್ರೈವರ್ಗಳ ಶಾರ್ಟೇಜು. ಅವಾಗ ಪ್ರಾಡಕ್ಟ್ಗಳ ಮೂವ್ಮೆಂಟ್ ಅಲ್ಲಿ ನಡೆಯುತ್ತೆ. ತಗೋತೀವಿ ಅಂದ್ರೆ ಸಂಬಳ ಕೊಡೋಕೆ ದುಡ್ಡಿಲ್ಲ. ಅಂತ ಯುರೋಪ್ $55,000 ಅಂದ್ರೆ ತಿಂಗಳಿಗೆ 4 ಲಕ್ಷ ರೂಪಾಯಿ ವರಮಾನ ಇರುವಂತ ದೇಶ ಪ್ರತಿಯೊಬ್ಬ ಪ್ರಜೆಯು. ಯೋಚನೆ ಮಾಡಿ ನೋಡಿ, ನಮ್ಮದು ತಿಂಗಳಿಗೆ 12ರಿಂದ 15,000 ರೂಪಾಯಿ ಸರಾಸರಿ. ನಾವಿರೋದು ಇವತ್ತಿಗಿರೋದು $1,700 ಅಂತ ಏನ್ ಮಾತಾಡ್ತೇವೆ ನಾವು. ಕಡಿಮೆ ಎಂದರೂ $5,000 ಮುಟ್ಟಬೇಕು. ಇದನ್ನ ಮುಟ್ಟಬೇಕು ಅಂದ್ರೆ ಸುಮ್ಮನೆ ಅನ್ಕೋಬೇಡಿ. ಅದಕ್ಕೆ ಒಂದು 40ರಿಂದ 40,000 ಸಂಬಳ ಸರಾಸರಿ ಒಬ್ಬ ವ್ಯಕ್ತಿ ಸಂಪಾದನೆ ಮಾಡ್ಲಿಕ್ಕೆ. ಅದಕ್ಕೊಂದು ಯೋಜನಾಬದ್ಧ, ಶಿಸ್ತುಬದ್ಧ ಕೆಲವೊಂದು ನಿಯಮಗಳು ಮಾಡಬೇಕು. ನೋಡಿ, ಏನೋ ಹೊಸ ನ್ಯೂಸ್ ಕೇಳ್ತಿದ್ದೇವೆ, ಒಳ್ಳೇದಾಯ್ತು, ಗುರುವಕ್ರ ಬಂದ್ಬಿಡ್ತು ಅಂದ್ರೆ 15 ಲಕ್ಷದವರೆಗೂ ಇನ್ಕಮ್ ಟ್ಯಾಕ್ಸ್ ಇಲ್ಲ ಸಂಪಾದನೆ ಮಾಡೋವರೆಗೆ. ವರ್ಕಿಂಗ್ ಕ್ಲಾಸ್ಗೆ ಮುಖ್ಯವಾಗಿಲ್ಲ. ಇಲ್ಲ 15 ಲಕ್ಷದವರೆಗೂ ಟ್ಯಾಕ್ಸ್ ಕಟ್ಟೋವರೆಗೆ ಟ್ಯಾಕ್ಸ್ ಇಲ್ಲ. ಒಂದು ಮಿನಿಮಲ್ ಟ್ಯಾಕ್ಸ್ ಫೀಸ್ 1 ಲಕ್ಷ ಅಂತ ಏನೋ ತರೋದೊಂದಿದೆ ಅನ್ನತಕ್ಕಂಥದ್ದು. ಬ್ಯೂಟಿಫುಲ್. ಅದೇನಾದ್ರೂ ಬಂತು ಅಂದ್ರೆ ಎಲ್ಲರೂ ಅದನ್ನೇ ನೀವು ನೋಡಿ ಜಂಪ್ ಆಗುತ್ತೆ. ಅವನೇನ್ ಮಾಡ್ತಾನೆ, ಉಳಿತಾಯ ಮಾಡೋದಕ್ಕಿಂತ ಖರ್ಚು ಮಾಡ್ತಾರೆ. ಮನೆಗೆ ಬೇಕಾಗಿರ್ತಕ್ಕಂಥದ್ದು ಇನ್ನೊಂದು ಏನಾದ್ರೂ ಒಂದು ತಗೋತಾನೆ. ಅದ್ರಲ್ಲಿ ಟ್ಯಾಕ್ಸ್ ಬರುತ್ತೆ, ನಮಗೆ ಸರ್ಕಾರಕ್ಕೆ ಟ್ಯಾಕ್ಸ್ ಬರುತ್ತೆ, ಆ ರೂಪದಲ್ಲಿ ಬಂದ್ಬಿಡುತ್ತೆ. ಅವನೊಂದು ಟಿವಿ ತಗೋಬಿಟ್ರೆ ಸಾಕು, ಅವನೊಂದು ಕಾರ್ ತಗೋಬಿಟ್ರೆ ಸಾಕು, ಬಂದ್ಬಿಡ್ತು. ಆ ರೀತಿ ಲೆಕ್ಕಾಚಾರಗಳು ಏನೋ ಮಾಡ್ತಿದ್ದಾರೆ. ಒಂದು 20 ಲಕ್ಷದವರೆಗೂ ಇದನ್ನ ತಂದಿಟ್ಟು ಬಿಟ್ರೆ ತುಂಬಾ ಜನ IT ಡಿಕ್ಲೇರ್ ಮಾಡ್ತಾರೆ. ಇವತ್ತೇನಾಗ್ಬಿಟ್ಟಿದೆ ಗೊತ್ತಾ? IT ಕಟ್ಟೋವನ ಹತ್ರನೇ ಸುಲಿಗೆ ಆಗ್ತಿರೋದು. ಇನ್ಕಮ್ ಟ್ಯಾಕ್ಸ್ ಕಟ್ಟದವ್ರ ಹತ್ರ ಅಲ್ಲ ಸುಲಿಗೆ. 80% ಜನರನ್ನ ನಿಭಾಯಿಸ್ತಿರೋದೇ 1% ಜನ. ಆ ಟ್ಯಾಕ್ಸು ಅವನಿಗೆ ನಾನಾ ರೀತಿಯಲ್ಲಿ ಹಾಕಿ ಅದು ಇದು ಕೇಳಬೇಡಿ, ಎಲ್ಲದರಲ್ಲೂ ಟ್ಯಾಕ್ಸ್. ಸರಿ ತಗೊಳ್ಳಿ ಮಗು. ನೋಡಿ, ಕೆಲವು ದೇಶಗಳಿದಾವೆ, ನೀವು ನಂಬಲ್ಲ, 70% ಟ್ಯಾಕ್ಸ್ ತಗೋತಾರೆ. ನಮ್ಮ ದೇಶದಲ್ಲಿ 30% ಇನ್ಕಮ್ ಟ್ಯಾಕ್ಸ್ ಇದ್ರೆ ಅಲ್ಲಿ 70% ಸ್ಟ್ರೈಟ್ ಡೈರೆಕ್ಟ್ ಟ್ಯಾಕ್ಸ್ ಇದೆ. ಅಂದ್ರೆ ನಿಮ್ಗೆ ₹100 ಬರುತ್ತೆ ಅಂದ್ರೆ ₹70 ಕಟ್ ಮಾಡಿ ₹30 ಅಂದ್ರೆ 1 ಲಕ್ಷ ಸಂಬಳ ಬರುತ್ತೆ ಅಂದ್ರೆ ₹30,000 ಕೈಗೆ.
ಅದೇ ನಮ್ಮ ಸರ್ಕಾರದಲ್ಲಾದ್ರೆ 1,00,000 ಬರುತ್ತೆ ಅಂದ್ರೆ 30% ಹೋಗಿ 70,000 ಕೈಗೆ ಬರುತ್ತೆ. ನೆನ್ಪಿಟ್ಕೊಳ್ಳಿ, ನಮ್ಮ ಭಾರತ ಸರ್ಕಾರ ದೊಡ್ಡದು, ಸುಮ್ಮನೆ ನಾವು ಟ್ಯಾಕ್ಸ್ ಅಂತ ಬೈತೀವಿ. ಆದ್ರೆ ಅಲ್ಲಿ 70 ರೂಪಾಯಿ ತಗೊಂಡಿದಾರಲ್ವಾ, ಹೆಲ್ತ್ ಕೇರ್ ಫ್ರೀ ಇದೆ, ಎಲ್ರಿಗೂ ಫ್ರೀ ಹೆಲ್ತ್ ಕೇರ್, ಎಷ್ಟೇ ದೊಡ್ಡದು ಖರ್ಚಾದ್ರು. ಟ್ರಾನ್ಸ್ಪೋರ್ಟೇಶನ್ ಫ್ರೀ ಇದೆ, ಎಜುಕೇಶನ್ ಫ್ರೀ ಇದೆ, ನೀನೇನಾದ್ರೂ ಓದ್ಕೋ ಫ್ರೀ, ನಿನಗೆ ಸ್ಕೂಲ್ಗೆ ಹೋಗೋದಷ್ಟೇ, ಓದೋದಷ್ಟೇ, ಯಾವ ಲಕ್ಷದ ಫೀಸು ಇಲ್ಲ, 1,000 ರೂಪಾಯಿನೂ ಇಲ್ಲ, ಏನೂ ಇಲ್ಲ. ಹೌದು, 70 ರೂಪಾಯಿ ಟ್ಯಾಕ್ಸ್ ತಗೊಂಡ್ರು ಕೂಡ ಈ ತರದ್ದು ಕೊಟ್ಟಿದ್ದಾರೆ ಅವರು. ನಾವು ಅದೇ ತರ ಇನ್ನೂ 10 ರೂಪಾಯಿ ಕೊಟ್ಬಿಡ್ತೀವಪ್ಪ, ಇದೆಲ್ಲ ಫ್ರೀ ಮಾಡ್ಬಿಡಿ, ಇನ್ನೂ ಒಂದು 10 ರೂಪಾಯಿ, 60 ರೂಪಾಯಿ ತಗೊಂಬಿಡಿ, 50 ರೂಪಾಯಿ ತಗೊಂಬಿಡಿ, ಎಲ್ರಿಗೂ ಫ್ರೀ ಎಜುಕೇಶನ್ ಕೊಟ್ಬಿಡಿ, ಎಲ್ರಿಗೂ ಫ್ರೀ ಹೆಲ್ತ್ ಕೇರ್ ಕೊಟ್ಬಿಡಿ. ಬಿಡಲ್ಲ, ಇಲ್ಲಿ ಕಾರ್ಪೊರೇಟ್ ಲಾಬಿಗಳು ನಡೀತವೆ. ತುಂಬಾ ಜನ ನನ್ಗೆ ಆಗಾಗ ಹೇಳ್ತಿರ್ತಾರೆ, ಗುರೂಜಿ ನೀವು ಸಿಸ್ಟಮ್ನ ಎದುರಾಕೋತಿದ್ದೀರಿ, ಇಲ್ದಿರೋದೆಲ್ಲ ಹೇಳ್ತಿದ್ದೀರಿ, ಇವ್ರು ಏನಾದ್ರು ನೋಡಿ. ಇರೋ ನ್ಯಾಯವನ್ನೇ ಮಾತಾಡೋದು, ನಡೀತಿರೋದನ್ನೇ ಮಾತಾಡೋದು. ಇನ್ನೂ ಅವರು ದೊಡ್ಡವರಾಗ್ತಿದ್ದಾರೆ ಅಷ್ಟೇ. 2025 ನೀವು ನೋಡ್ತೀರಿ ಎಷ್ಟು ದೊಡ್ಡ ಬ್ಯಾಂಕಿಂಗ್ ಹಗರಣಗಳು ಬರ್ತವೆ ಅಂತ. ಇರ್ಲಿ, ವರ್ಷ ಭವಿಷ್ಯ 2025 ಕನ್ಯಾ ರಾಶಿಗೆ ಹೇಗಿದೆ ಅನ್ನುವುದಕ್ಕೆ ಮೊದಲು ನಾನು ಪ್ರೀತಿ ಎಂಬ ಮಾರುಕಟ್ಟೆಯಲ್ಲಿ ಮಾರಾಟವಾಗಲು ನಾನು ಹೋಗಿದ್ದೆ. ಆದರೆ ಅಲ್ಲಿ ನಿಷ್ಠಾವಂತರಿಗೆ ಖರೀದಿಸುವವರೇ ಇಲ್ಲ ಅನ್ನತಕ್ಕಂಥದ್ದನ್ನ ಒಬ್ಬ ಕವಿ ತುಂಬಾ ಅದ್ಭುತವಾಗಿ ಹೇಳ್ತಾರೆ. ನಾನು ಪ್ರೀತಿ ಎಂಬ ಮಾರುಕಟ್ಟೆ, ಅಲ್ಲಿ ಬರೀ ಪ್ರೀತಿನ ಮಾತ್ರ ಮಾರುಕಟ್ಟೆಯಲ್ಲಿ ತಗೊಳ್ಳೋದಂತೆ. ನಿಜವಾದ ಪ್ರೀತಿ ಅದು ಇದು ಅಂತ ಒಂದು ಮಾತು. ಪ್ರೀತಿಗೂ ಒಂದು ಮಾರುಕಟ್ಟೆ ಇದೆ. ಅಲ್ಲಿ ನನ್ನ ಪ್ರೀತಿ, ನಾನು ತುಂಬಾ ಪ್ರೀತಿಸೋ ವ್ಯಕ್ತಿ ಅಂತ ನನಗೊಂದು ನಂಬಿಕೆ. ಅಲ್ಲಿ ಹೋಗ್ತೇನೆ ಆ ಮಾರ್ಕೆಟ್ಗೆ, ನನ್ನನ್ನ ನಿಜವಾಗ್ಲೂ ಅಲ್ಲಿರೋ ನಿಷ್ಠಾವಂತರಿಗೆ ಖರೀದಿಸಲೇ ಆಗಲಿಲ್ಲ. ಯಾಕಂದ್ರೆ ನನಗೆ ಬೆಲೆ ಕಟ್ಟಲಿಕ್ಕೆ ಆಗ್ಲಿಲ್ಲ. ಅಂತ ಬೆಲೆ ಕಟ್ಟಲಾಗದ ವ್ಯಕ್ತಿತ್ವ ಅಪರೂಪ, ಕೆಲವುಗಳಿಗಿರ್ತವೆ. ಅದು ಕನ್ಯಾ ರಾಶಿಯೇ. ಹೇಳಿ, ನೀವೆಷ್ಟು ಪ್ರೀತಿಸಿದಿರಿ ಜಗತ್ತನ್ನ ಅಂತ, ಎಷ್ಟು ಜನಕ್ಕೆ ಪ್ರೀತಿ ಹಂಚಿದಿರಿ ಅಂತ ಹೇಳಿ. ಹೌದು ಅಲ್ವೋ ಹೇಳಿ ನೀವು ಮಕ್ಕಳೇ. ನಿಮ್ಮಷ್ಟು ಜಗತ್ತಲ್ಲಿ ಪ್ರೀತಿ ಕೊಡೋರು ಇರ್ಲಿ ಬಾಬಾ. ಪ್ರೀತಿ ಕಲಿಬೇಕು ಅಂದ್ರೆ ನಿಮ್ಮಿಂದ ಕಲಿಬೇಕು, ಕಣ್ಣು ನೋಡಿಬೇಕು ಅಂದ್ರೆ ನಿಮ್ಮಿಂದ ಕಲಿಬೇಕು. ನೀವು ಅದು ಕನ್ಯಾ ರಾಶಿಯೇ. ಜಗತ್ತನ್ನೇ ಆ ಒಂದು ಪ್ರೀತಿ. ಬಟ್ ಅಲ್ಲಿ ನಿಷ್ಠಾವಂತರೇ ಇಲ್ಲಪ್ಪ. ಅದಕ್ಕೆ ಪದೇ ಪದೇ ನೋವು ತಿಂದಿರೋದಪ್ಪ ಕನ್ಯಾ ರಾಶಿ. 2024 ಒಂಚೂರು ಚೇತರಿಕೆ ಕೊಟ್ಟಿದೆ. ಲಾಸ್ಟ್ 4 ತಿಂಗಳಿಂದಲೂ ಹೊಸ ಆಲೋಚನೆಗಳು, ಯೋಜನೆಗಳು, ವ್ಯವಸ್ಥೆಗಳು ತುಂಬಾ ನಡೀತಿದ್ದಾವೆ. ಯಾವುದೋ ಒಂದು ಮನೆ ವಿಚಾರದಲ್ಲಿ, ಭೂಮಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ, ಯಾವುದೋ ದುಡ್ಡು ಕಾಸಿನ ವಿಚಾರದಲ್ಲೂ ಸ್ವಲ್ಪ ಇನ್ನೂ ಇದೆ. ತಲೆ ಮೇಲೆ ಬಂದಂತ ಸಮಸ್ಯೆ ಇಲ್ಲೋರ್ಗೂ ಎದೆಗೆ ಬಂದು ಇಳಿದಿದೆ. ಅಪ್ಪ ಉಸಿರಾಡ್ತಿದ್ದಾನಪ್ಪ, ಎಲ್ಲರೂ ಕಾಣಿಸಿದ್ರು, ಇಲ್ಲೋರ್ಗೂ ತುಂಬ್ಕೊಬಿಟ್ಟಿತ್ತು. ಜಂಪ್ ಮಾಡಿ ನೋಡ್ತಿದ್ರಿ. 2023 ಇಲ್ಲೋರ್ಗೂ ಇತ್ತು, 24 ಇಲ್ಲಿಗೆ ಬಂತು ಉಸಿರಾಟ ಅಂತ. ಆದ್ರೂ ಬಾಯಿ ಮುಚ್ಕೋಬಿಟ್ಟಿದ್ದ, ಬಾಯಿ ತೆಗಿಲಿಕ್ಕೆ ಆಗ್ತಿರ್ಲಿಲ್ಲ. ಲಾಸ್ಟ್ 6 ತಿಂಗಳಿಂದ ಹಾಗೇ ಅದು ಹಿಡಿತಾ, ಹೀಗೆ ಹಿಡಿತಾ ಎದೆಯವರೆಗೂ ಸಮಸ್ಯೆ ಇಳಿದಿದೆ. ಹತ್ತಿಲ್ಲ, ಇಲ್ಲವರೆಗೂ ಕೂತು ಬಿಟ್ಟಿತ್ತು. 2023 ಕೇಳಬೇಡಿ ನೀವು, ದೇಶಾಂತರ ಹೋಗ್ಬಿಡ್ಬೇಕಿತ್ತು. ಏನೇನೋ ಕದಲಿಕ್ಕೆ. ಅವನೊಬ್ಬ ಶನಿ ಮಾತ್ರ ನಿಮಗೆ ಒಂಥರ ಪ್ರಬಲವಾಗಿ ಕೂತಿದ್ದ. ಗುರು ಕೊಟ್ಟವನ್ ಕೊಡಂಗೆ ತಗೊಂಡವನೇ ಬಂದ್ರ ಮನೆ, ಕುಟುಂಬ, ವ್ಯವಸ್ಥೆ, ವ್ಯಾಪಾರ, ಉದ್ಯೋಗ, ಸ್ನೇಹಿತರು, ಆತ್ಮೀಯರು ಏನು ನೋಡಿಲ್ಲ. 2024 ಜೂನ್ವರೆಗೂ ಎಲ್ಲ ಗೌರಿ ಹಬ್ಬದವರೆಗೂ ತುತ್ತು ಕೊಟ್ಟ, ಅನ್ನ ಕೊಟ್ಟ, ಯಜಮಾನನಾಗಿ ನೋವು, ತುತ್ತು ಕೊಟ್ಟ, ಬಂಧುವಾಗಿ, ಆತ್ಮಬಂಧುವಾಗಿ ನೋವು ಪಟ್ಟಿದ್ರ ಇಲ್ವಾ? ಕನ್ಯಾ ರಾಶಿ ಹೇಳಿ. ಕನ್ಯಾ ಲಗ್ನದವರಾಗಿದ್ರೆ ಅಂತೂ ಖಂಡಿತ ನೋಡಿರ್ತೀವಿ ಕಣ್ಣೀರು. ಗುರುಗಳೇ, ಇವರ ಇಂಥ ನಿಯತ್ತಿದೆಯಾ ಈ ವ್ಯಕ್ತಿಗ? ಹೆತ್ತ ಮಗನಿಗಿಂತಲೂ, ಹೆತ್ತ ಮಗಳಿಗಿಂತಲೂ ತುಂಬಾ ಪ್ರೀತಿ ಕೊಟ್ಟ ನೀವು ಬರೆ ಎಳೆದು ಬಿಟ್ಟಾರಪ್ಪ. ಒಂಥರ ತ್ರಿಶಂಕು ಸ್ವರ್ಗ ತರ ನಿಂತು ಬಿಟ್ಟಿದ್ರಿ. ನಿಂತ ನೆಲ ಕುಸಿಯಬಾರದಿತ್ತ. ನೋಡಿ, ನಾನು ಆಗಾಗ ಹೇಳ್ತಾ ಇರ್ತೇನೆ,
ತುಂಬಿದ ದೋಣಿ ಮುಳುಗಲಿಕ್ಕೆ ಬೇರೆ ಹೊರಗಡೆಯಿಂದ ಬರೋ ನೀರ್ ಕಾರಣ ಅಲ್ಲ, ಒಳಗಡೆ ಇರೋ ಒಂದು ಸಣ್ಣ ತೂತೆ ಸಾಕು ಅಂತ. ಆ ತೂತು ಮಾಡಿದವ್ರು ಇನ್ಯಾರು ಅಲ್ಲ, ನಮ್ಮ ಜೊತೆ ಇರೋರೆ. ಧೋಕಾಪನ್ ಕೈ ಅವ್ರ ಬಾಹರ್ ಸೆ नहीं होता है. ಅವ್ನಿಗೆ ಯಾರ್ರಿ ನಮ್ಮ ಬಗ್ಗೆ ಏನ್ರಿ ಗೊತ್ತಿದ್ದು ಧೋಕಾ ಮಾಡ್ಲಿಕ್ಕೆ? ಅವ್ನಿಗೆ ಏನ್ ಗೊತ್ತಿದೆ ನಮ್ಮ ವ್ಯವಸ್ಥೆ, ನಮ್ಮ ಒಳ್ಳೇದು ಕೆಟ್ಟದ್ದು ಸಂಪಾದನೆ ಎನ್ನೋದು ಯಾರಿಗ್ ಗೊತ್ತಿದೆ ಹೇಳಿ? ಎಲ್ಲಿ ಗೊತ್ತಿದೆ ಹೇಳಿ? ಎಲ್ಲಿ ಗೊತ್ತಿದೆ? ನಮ್ಮ ಅನ್ನ ತಿಂದು, ನಮ್ಮ ನೆರಳಲ್ಲಿತ್ತು, ನಮ್ಮ ಬದುಕಿನ ಜೊತೆಲಿತ್ತು, ಕೊಟ್ಟು ಮಾತು, ನಂಬಿ ಮಾತು. ರಾಮಚಂದ್ರ ಮೊನ್ನೆ ನಮ್ಮ ಗುರುಗಳು ಅವ್ರ ಅಸಿಸ್ಟೆಂಟ್ ದಿಢೀರಂತ ಕೆಲಸ ಬಿಟ್ಬಿಟ್ಟಿದ್ದಾರೆ. ಹೀಗೆ ಮಾತಾಡ್ತಿದ್ರು ವ್ಯಾವಹಾರಿಕವಾಗಿ. ನೋಡು, ಬಲಗೈ ಭುಜ ಮಾಡೋಣ ಅನ್ಕೊಂಡಿದ್ದೆ, ಎಂತ ಕೆಲಸ ಮಾಡಿ. ಮೊನ್ನೆ ಅವ್ರ ತಂದೆ ಸೀರಿಯಸ್ ಅಂದಿದ್ದ, ದುಡ್ಡು ಎತ್ತು ಕೊಟ್ಟಿದ್ದೆ. ಮೊನ್ನೆ ಒಂದು ಯಾರಿಗೂ ಇಂಕ್ರಿಮೆಂಟ್ ಮಾಡಿಲ್ಲ, ಅಂಥದ್ದೊಂದು ಇಂಕ್ರಿಮೆಂಟ್ ಮಾಡಿದ್ದು. ಸುಮಾರು ಒಂದು 700 ಜನರ ಸಂಸ್ಥೆ ಪಕ್ಕದಲ್ಲಿ ಆ ಮಗುವನ್ನ ಬಂದಾಗ ಹೀಗಿದ್ದ ಕಣೋ. ಈ ಲೋಕ ಇಷ್ಕಿನ ಮಾರುಕಟ್ಟೆಯಲ್ಲಿ ನಾನು ಮಾರಾಟವಾಗಲು ಹೋಗಿದ್ದೆ, ಆದರೆ ಅಲ್ಲಿ ನಿಷ್ಠಾವಂತರೇ ಸಿಗಲಿಲ್ಲ. ನಿಜವಾದ ಆನೆಸ್ಟಿ ಪರ್ಸನೇಜ್ ಮಾಡಿದೆ. ನೀನು ಯಾರನ್ನು ನಂಬೋದು ಹೇಳಿ? ನಮಗಾಗಿರೋ ಈ ಗಾಯಗಳಿಗೆ ಇನ್ನು ನಿಜವಾದ ಇಷ್ಕಿರೋ ವ್ಯಕ್ತಿ ಬಂದರೂ ಕೂಡ, ತಗೋತೀನಿ ಅಂತ ಬಂದರೂ ಕೂಡ ಇನ್ನು ನಾವು ನಂಬಲ್ಲ ಮಕ್ಕಳೇ. ಆ ಸ್ಥಿತಿ ಆಗ್ಬಿಟ್ಟಿದೆ ಕನ್ಯಾ ರಾಶಿಗೆ. ಹೌದು ಅಲ್ವೋ ಹೇಳಿ? ಸಾಮಾನ್ಯವಾಗಿ ನೀವು ಪಿಗ್ಗಿ ಬೀಳಲ್ಲ, ಮೋಸ ಹೋಗಲ್ಲ, ಆದ್ರೆ ಆಗ್ಬಿಟ್ಟಿದೆ ನಿಮ್ಮವರೇ ದೋಣಿ ತೂತುಗಳು ಇಟ್ಟು ಬಿಟ್ಟಿದ್ದಾರೆ. ನೀವೇನು ಮಾಡಿಲ್ಲ ನೀವು. ಕಾರಣ ಏನ್ ಗೊತ್ತಾ? 12ನೇ ಮನೆ ಒಂದು ಸೂರ್ಯ, 2ನೇ ಮನೆ ಒಂದು ಶುಕ್ರ, ಬೋಮ್. 7ನೇ ಮನೆ ಒಂದು ಗುರು. ನ್ಯಾಯನೇ ನೀವು ಧರ್ಮನೇ ಮಾತಾಡೋದು. ನ್ಯಾಯದಲ್ಲೊಂದು ಧರ್ಮ ಇದೆ, ಧರ್ಮದಲ್ಲೊಂದು ನ್ಯಾಯವಿದೆ. ನೀವು ಮಾತಾಡೋದೇ ನ್ಯಾಯ, ಅದನ್ನ ಕೆದಕಿದ್ರೆ ಅದರಲ್ಲೊಂದು ಧರ್ಮವೂ ಇದೆ. ನಿಮಗೆ ಮಾತ್ರ ಗೊತ್ತು. ಈ ಕಲಿಯುಗದಲ್ಲಿ ಧರ್ಮವಿಲ್ಲ, ಆದ್ರೆ ನಿಮ್ಮ ನ್ಯಾಯದಲ್ಲೊಂದು ಧರ್ಮದ ಸಂದೇಶವಿರುತ್ತದೆ, ಧರ್ಮದ ಸಂಕೇತವಿರುತ್ತದೆ. ದಟ್ ಇಸ್ ವಾಟ್ ದ ಬ್ಯೂಟಿ ಆಫ್ ಕನ್ಯಾ ರಾಶಿ. ಖಂಡಿತ ನಿಮ್ಮ ಮಾತು ಎಲ್ಲರೂ ಹೋಗ್ತಾರೆ, ಎಲ್ರಿಗೂ ನಿಲ್ತಿರ್ಬೇಕಾದ್ರೆ ನಿಮಗ್ ತ್ಯಾಗಕ್ಕೆ ಸಿದ್ಧರಾಗ್ಬಿಡ್ತೀರಿ. ಇಟ್ಸ್ ಓಕೆ. ಭಾವುಕರಾಗ್ಬಿಟ್ರೆ ಅಲ್ಲೊಂದು ಧರ್ಮಕ್ಕೆ ನಿಂತ್ಕೊಬಿಡ್ತೀರಿ. ಯಾಕಂದ್ರೆ 7ನೇ ಮನೆ ಅವನ ಗುರು, 12ನೇ ಮನೆ ಅವನ ಆತ್ಮಕಾರಕ ಸೂರ್ಯ, ಭೋಗಕಾರಕ ಶುಕ್ರ ಬಿಡಲೇ. ಸೇಫ್ಟಿ ಆಗಿರೋ ಒಂದು ಹಗ್ಗ ಕಟ್ಕೊಂಡು ಇಳಿ ಅಂತಾನೆ. ನೀವು ಹಗ್ಗ ಕಟ್ಕೊಂಡೇ ಇಳಿಯೋದು. ಹಾಗಂತ ಮುಳುಗ್ತೀನಿ ಅಂತಲ್ಲ, ಮುಳುಗಲ್ಲ ನೀವು ಮುಳುಗಲ್ಲ ಮಕ್ಕಳೇ. ನೀವು ಯಾವಾಗ್ಲೂ ಒಂದು ಹಗ್ಗ, ಸೇಫ್ಟಿ, ಒಂದು ಪ್ಯಾರಾಶೂಟ್ ಇದ್ದೇ ಇರುತ್ತೆ, ಇಟ್ಟೇ ಇರ್ತೀರಿ ನೀವು. ನಿಮ್ಮನ್ನು ಮುಳುಗಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. 3ನೇ ಮನೆ ಅಧಿಪತಿ ಕುಜ, ಅಷ್ಟಮಾಧಿಪತಿ ಕೂಡ. ಕೆಣಕಿದ್ರೆ ಮಾತ್ರ ಕಾಳಿಂಗ ಸರ್ಪವೇ ನೀವು. ಹಾವಿನ ವೇಷ 12 ವರುಷ, ನಿಮ್ಮ ದ್ವೇಷ ಜೀವನ ಪರ್ಯಂತ. ಹೌದು, ನೀವು ಒಬ್ಬ ವ್ಯಕ್ತಿಯನ್ನ ದ್ವೇಷಿಸಿ ಬಿಟ್ಟರೆ ಜೀವನ ಪರ್ಯಂತ ಆ ವ್ಯಕ್ತಿನ ನೀವು ಇನ್ನು ನಂಬಲ್ಲ, ಇನ್ನು ಮರೆಯಲ್ಲ. ಬಟ್ ಯಾರ ಮುಂದ್ಗಡೆನೂ ಆ ದ್ವೇಷನ ಮಾತಾಡೋಲ್ಲ. ಗಾಯವೇ ಅಲ್ವಾ ಮಕ್ಕಳ? ಗಾಯ ಪಟ್ಟವನಿಗೆ ಗೊತ್ತು. ಗಾಯ ಮಾಡಿದವನಿಗಿಂತ ಗಾಯ ಆದವನಿಗೆ ಆ ಗಾಯಗಳ ಬರೆ ತುಂಬಾ ಆಗ್ಬಿಟ್ಟಿದೆ ನಿಮ್ಮ ಹೃದಯಕ್ಕೆ. ಇಷ್ಕಿನ ಮಾರುಕಟ್ಟೆಯಲ್ಲಿ ನಿಮ್ಮ ಇಷ್ಕನ್ನ ಕೊಂಡುಕೊಳ್ಳುವ ನಿಷ್ಠಾವಂತರೇ ಇರಲಿಲ್ಲ. ಜನ್ನತ್ ಮೇ ಬಿ ನಹೀ ಹೈ ಲಿಖ್ ದೇತಾ ಹೂಂ. ನೀವು ಅಂತ ನಿಷ್ಠಾವಂತರು ನೀವು ಇಲ್ಲ ಅಲ್ಲಿ. आपका प्यार को लेने वाला कोई नहीं है. ಏನ್ ಮಾಡೋಣ? ನೀವು ಕೊಟ್ಟು ಪ್ಯಾರೇ ನಿಮಗೆ ವಿಷ. ಹಾಲು ಕುಡಿದು ವಿಷ ಕಕ್ತಾರೆ, ಇವತ್ತು ಕಕ್ಕಿದ್ದಾರೆ. ಆಗಿದೆ, ಇದೆಲ್ಲ ನೋಡಿದ್ದೀರಿ. ಅದರಿಂದ ಒಂಚೂರು ಒಂಟಿಯಾಗಿ ಬಿಟ್ಟಿದ್ದೀರಿ. ಬೇಡ ಇನ್ನು ಕಣ, ಇನ್ಯಾವುದು ಇನ್ನೆಂಥದ್ದು ಅನ್ನೋ ಒಂದು ಭಾವಾರ್ಥಗಳಲ್ಲಿ ನಿಂತು ಬಿಟ್ಟಿದ್ದೀರಿ. ಇನ್ನು ಸಾಕು. ಎನ್ನೊಳಗೆ ಮಾಯೆಯೋ, ಮಾಯೆಯೊಳಗೆ ನಾನು ಅಂಥದ್ದೊಂದು ಬಂದ್ಬಿಟ್ಟಿದೆ. ಹೌದು, ಬಿ ಅಲೋನ್ ಟು ಬಿ ಹ್ಯಾಪಿ, ಬಿ ಹ್ಯಾಪಿ ಟು ಬಿ ಅಲೋನ್. ನಮ್ಮ ರವಿ ಮಾಮ ಡೈಲಾಗ್ ಅದು. ಬಿ ಅಲೋನ್ ಟು ಬಿ ಹ್ಯಾಪಿ. ಡನ್. ಸಾಕು ಈ ಮೋಸ ಪ್ರಪಂಚ. ಒಬ್ಬೊಬ್ಬರಿಗೂ ಒಂದೊಂದು ನೋವು. ಅಂದ್ರೆ ಕನ್ಯಾ ರಾಶಿಯವ್ರಿಗೆ ನಿಮ್ಮ ಪ್ರೀತಿಯೇ ಶಾಪ. ನೀವೊಂಥರ ಈ ಬಾಹುಬಲಿ ಪಿಕ್ಚರಲ್ಲಿರೋ ಕಟಪ್ಪನ ಥರ ನೀವು. ಕಟಪ್ಪ. ಅದಕ್ಕೆ ನಮ್ಮ ಗುರುಗಳು ತುಂಬಾ ಅದ್ಭುತವಾಗಿ ಹೇಳ್ತಾರೆ. ಅದರಲ್ಲಿರೋ ಬಲ್ಲಾಳ ದೇವ ಒಂದು ಹುಡುಗಿ ಹಿಂದ್ಗಡೆ ಹೋಗಿ ಪ್ರೀತಿ ಬೇಕು ಅಂತ ಅವನು ಕೆಟ್ಟಪ್ಪ. ಬಲ್ಲಾಳ ನೋಡಿ ಹೆಂಗ್ ಸಾಯ್ತಾನೆ.
ಹುಡುಗಿ ಅಂತ ಈ ಪ್ರೀತಿಸಿದ ಹುಡುಗಿನ ಮದುವೆ ಆಗಿದ್ದಕ್ಕೆ ಒಂದು ಅಮರೇಂದ್ರ ಬಾಹುಬಲಿ ಡಮಾಲ್ ಆದಪ್ಪ ಕೆಟ್ಟಪ್ಪ. ಇವೆರಡೂ ಮಾಡದೆ ಕೆಟ್ಟಿದನಪ್ಪ ಕೆಟ್ಟಪ್ಪ ಕಟ್ಟಪ್ಪ ಅಂತ. ಇದು ನಿಮ್ಮ ಕತೆ ಕಣಪ್ಪ. ಹೌದೇ ಅಲ್ವಾ? ಹೇಳಿ, ಕರೆಕ್ಟಾಗಿ ಹೇಳಿ. ನೀವು ಆ ಥರ ನೀವು ಎಲ್ಲಿದ್ರು ನೀವು ಪ್ರೀತಿ ಹಂಚಬಲ್ರಿ. ಪ್ರೀತಿಗೋಸ್ಕರನೇ ಬದುಕೋದು. ನಿಮ್ಮ ಮಾತು ಪ್ರೀತಿ, ಅನುಬಂಧ ಪ್ರೀತಿ, ವ್ಯಕ್ತಿತ್ವ ಪ್ರೀತಿ, ಬಟ್ ತೂಕದ ಪ್ರೀತಿ. ಅದಕ್ಕೊಂದು ಲೆಕ್ಕಾಚಾರದ ಪ್ರೀತಿ ಇದೆ. ಹೇಗಂದ್ರೆ ಹೇಗೆ ಅಂತಲ್ಲ, ನಿಮ್ಮ ನಿಭಾಯಿಸೋದು ಕಷ್ಟವೇ. ನೀವು ಚಿಕ್ಕ ಮಕ್ಕಳು, ತುಂಬಾ ದೊಡ್ಡವರು ಕೂಡ ಸಡನ್ ಆಗಿ 70 ಆಡ್ದಾಗ ಆಡ್ತೀರಿ, ಸಡನ್ ಆಗಿ 20 ಆಡ್ದಾಗ ಆಡ್ತೀರಿ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದು ನಿಮ್ಮನ್ನ ಕಟ್ಕೊಂಡವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅವನ ಪಾಡು ಇಲ್ಲ ಆಕೆ ಪಾಡು ಒದ್ದುರ ಅನ್ನೋ ತರ ಆಗ್ಬಿಟ್ಟಿರುತ್ತೆ. ಯಾವಾಗ ನೀವ್ ಹೆಂಗಿರ್ತೀರಿ ಮೂಡು ಸ್ವಿಂಗೇ ಗೊತ್ತಿಲ್ಲ. ಇದು ಹೆಂಗಿರುತ್ತೆ ಗೊತ್ತಾ? ತಿಂಡಿ ಚೆನ್ನಾಗಿದೆಯೇನ್ರಿ? ಚೆನ್ನಾಗಿದೆ. ಹಾಗಾದ್ರೆ ನೆನ್ನೆ ಯಾಕ್ರಿ ಹೇಳಿಲ್ಲ? ಬೇಕಿತ್ತ ನಿಮ್ಗಿದ್ದು? ಬಾಯಿ ಮುಚ್ಕೊಂಡು ತಿನ್ಬೇಕಿತ್ತು. ಅಮ್ಮ ಇದು ಬೇಡ. ನನ್ನ ಅಡಿಗೆ ಚೆನ್ನಾಗಿರ್ಲಿಲ್ವಾ? ಈ ಅಡಿಗೆನ್ ಬೇಡ ಅಂದ್ರ? ನನ್ನ ಗುರುಗಳಿಗೆ ಅದಕ್ಕೆ ಒಬ್ರಿಗೆ ಹೇಳ್ಕೊಟ್ಬಿಟ್ಟಿದ್ದೆ, ಗುರುಗಳೇ ನೀವು ನಿಭಾಯಿಸಕ್ಕಾಗಲ್ಲ, ನಿಮ್ಮ ಪತ್ನಿಯನ್ನು ನಿಭಾಯಿಸ್ಲಿಕ್ಕಾಗಲ್ಲ, ಅದಕ್ಕೊಂದು ಕೆಲಸ ಮಾಡಿ. ಸೋಮವಾರ ಉಪ್ಪಿಟ್ಟು ವಿತ್ ಕಾಳು ಉಪ್ಪಿಟ್ಟು, ಅದ್ರ ಜೊತೆಲಿ ಒಂಚೂರು ಕೇಸರಿ ಬಾತು, ಒಂಚೂರು ಖಾರ ಇಟ್ಬಿಡು, ವಿತೌಟ್ ಕ್ಯಾಪ್ಸಿಕಮ್ ಅಂತ ಹಾಕ್ಬಿಡಿ. ಸೂಪರ್ ಆಗಿ ಮಾಡ್ತೀಯ ನೀನು, ಅದ್ಭುತ. ಸೋಮವಾರಕ್ಕೆ ಅದು ತಿಂದ್ರೆ ಸೂಪರ್, ಶಿವನಿಗೆ ಪ್ರೀತಿ ಅಂತ ಹಾಕಿ. ಮತ್ತೆ ಮಂಗಳವಾರಕ್ಕೆ ಪುದೀನ ಚಟ್ನಿ ಒಂದು, ಖಾರ ಚಟ್ನಿ ಒಂದು ಮಾಡಿಬಿಟ್ಟು, ಅದ್ರ ಜೊತೆನಲ್ಲಿ ಉರುಗಡ್ಲೆ ಚಟ್ನಿ ಜೊತೆ ಇಡ್ಲಿ, ಅಕ್ಕಿ ಹಿಟ್ಟಲ್ಲಿ ಮಾಡಿರೋ ಇಡ್ಲಿ, ಅದ್ರ ಜೊತೆಲಿ ಆದ್ರೆ ಒಂದು ಉದ್ದಿನ ವಡೆ ಇದ್ರೆ ಸೂಪರ್. ಅದು ಮಂಗಳವಾರಕ್ಕೆ ಸುಬ್ರಹ್ಮಣ್ಯನ ಪ್ರೀತಿ. ಅದು ತಿಂದ್ರೆ ವಾ ಅದು ನಿನ್ನ ಕೈಯಲ್ಲಿ ಮಲ್ಲಿಗೆ ಇಡ್ಲಿ ತರ ಇರುತ್ತೆ ಅಂತ ಹೇಳಿ ಅವರು ಲಿಸ್ಟ್ ಮಾಡ್ಕೊಂಡ್ರು. ಬುಧವಾರಕ್ಕೆ ಹೇಳಿ ಪೆಸರಟ್ಟು ಮಾಡಿದ್ರೆ ಬ್ಯೂಟಿಫುಲ್. ಅದ್ರ ಜೊತೆಲಿ ಒಂಚೂರು ದಾಲ್ ಸಾಂಬಾರು, ತೊಗರಿಬೇಳೆ ಹಾಕಿರೋ ಸಾಂಬಾರು, ಒಂಚೂರು ಚಿಕ್ಕ ಚಟ್ನಿ ಇಟ್ಕೊಂಡು ಪೆಸರಟ್ಟಾಗಿರುತ್ತೆ ನಿನ್ನ ಕೈಯಿಂದ. ನಿನ್ನ ಮೂಗೇ ಪೆಸರಟ್ಟು ಅಂತ ನಿಮ್ಮ ಧರ್ಮಪತ್ನಿಗೆ ಹೇಳಿ. ಹೀಗೆ ಒಂದೊಂದು ದಿನಕ್ಕೆ ಒಂದೊಂದು ಹೇಳ್ಕೊಟ್ಟೆ. ನೀವು ನಂಬಲ್ಲ, ವರ್ಕೌಟ್ ಆಗ್ಬಿಟ್ಟಿದೆ. ಏನೋ ಇದು ಇಂಥದ್ದು ಹೇಳ್ಕೊಟ್ಬಿಟ್ಟಿದ್ಯಾ, ಸೂಪರ್ ಆಗಿದೆ, ಹ್ಯಾಪಿ ಆಗಿದೆ, ಟೆನ್ಷನ್ ಇಲ್ಲ ಅಂತ. ಇಲ್ಲ ಗುರುಗಳೇ, ನಿಮ್ಮ ಪತ್ನಿ ಕನ್ಯಾ ಲಗ್ನದವರು, ಅದಕ್ಕೆ ನನಗಿದು ಬೇಡ, ನನಗೆ ಇಡ್ಲಿ ಮಾಡಿಕೊಡು ಅಂತ ಹೇಳಿದಾಗೆಲ್ಲ ತಗದಿಮಿ ತೋಮಾಗಿದೆ. ಹೌದು ಕಣೋ, ಏನಾಗಿದೆ ಗೊತ್ತಾ? ಇವರು ದಿನ ಇಡ್ಲಿನಾ, ಇದೇನಿದು ಇಡ್ಲಿ, ನಂಗೊಂದು ದೋಸೆ ಹಾಕು ಅಂತ. ಏನೋ ನಾನು ಮಾಡಿದ ಇಡ್ಲಿ ಚೆನ್ನಾಗಿಲ್ವಾ? ಉಪ್ಪಿಟ್ಟು, ಉಪ್ಪಿಟ್ಟಲ್ಲಿ ಕಾಳಿಲ್ಲ, ನೆಕ್ಸ್ಟ್ ಟೈಮ್ ಮಾಡಿದಾಗ ಒಂದು ಸ್ವಲ್ಪ ತರಕಾರಿ ಉಪ್ಪಿಟ್ಟು ಇಲ್ಲ ಕಾಳು ಉಪ್ಪಿಟ್ಟು ಮಾಡು ಅಂತ ಹೇಳಿದ್ರೆ, ಹಾಗಾದ್ರೆ ಈ ಉಪ್ಪಿಟ್ಟು ಚೆನ್ನಾಗಿಲ್ವಾ? ಢಮಾಲು. ಹೊಗಳಿದ್ರೂ ಕಷ್ಟ, ಅದೇ ಉಪ್ಪಿಟ್ಟು ಬರುತ್ತೆ. ನೋಡಿ, ಗುರುಗಳ ಹತ್ರ ಎಲ್ಲದಕ್ಕೂ ಪರಿಹಾರ ಇದೆ ಅನ್ನೋದಕ್ಕಿದೆ. ಎಷ್ಟು ಕನ್ಯಾ ರಾಶಿಯವ್ರು ನೋಡಿಲ್ಲ, ಎಷ್ಟು ಎಂಥ ರಾಶಿಯವ್ರು ನೋಡಿಲ್ಲ ನಾವು. ಹೇಳ್ಕೊಡು, ಸೂಪರ್ ಕಣ, ಫ್ಯಾಂಟಾಸ್ಟಿಕ್ ಆಗಿ ತಿಂಡಿ ಬರ್ತಿದ್ದ ಕಣ. ಸೆಂಟ್ರಲ್ ಒಂದು ಗ್ಯಾಪಲ್ಲಿ ಒಂದು ಆಯ್ತು ಅಂದ್ರೆ ಒಂದು ಮಶ್ರೂಮ್ ಫ್ರೈ ಒಂದು ಇಟ್ಬಿಟ್ರೆ, ಇಬ್ರು ಜೊತೆ ಕೂತ್ಕೊಂಡು ಅದನ್ನ ಸಾಸ್ ಜೊತೆ ತಿಂದ್ಬಿಟ್ರೆ ವಾವ್ ಅಂತ ಹೇಳ್ಬಿಡಿ ಗುರುಗಳೇ ಅಂತ. ಇದೆಲ್ಲ ಟೆಕ್ನಿಕ್ ಹೇಳಿ ಗುರುಗಳೇ, ಹೇಳಿ ಅಂತ. ಅವ್ರಿಗೆ ಗೊತ್ತಿಲ್ಲ ಅವ್ರ ಪತ್ನಿಗೆ ನಾನು ಹೇಳ್ಕೊಟ್ಟಿದ್ದೀನಿ, ಇದೆಲ್ಲ ನಡೀತಿದ್ದೆ ಅದ್ಭುತವಾಗಿ. ನಮ್ಮ ಯಜಮಾನ್ರು ಖುಷಿಪಟ್ಟು ತಿಂತಿದ್ದಾರೆ, 2 ಇಡ್ಲಿ ತಿಂತಿದ್ದಾರೆ. ವಾವ್, ಹೇಳ್ಕೊಟ್ಟವ್ರು ನಾವೇ ಇಲ್ಲಿ ಬಾಯ್ ಬಿಡ್ತಿಲ್ಲ. ಅದೇ ದೋಸೆ, ಅದೇ ಇಡ್ಲಿ, ಅದ್ರ ಜೊತೆ ಈ ಥರದ್ದು ಒಂದು ಸಣ್ಣ ಒಗ್ಗರಣೆ, ದಿನಕ್ಕೆ ಒಂದೊಂದೊಂದು ಲಿಸ್ಟ್ ಮಾಡಿ. ಇದು ಶುಕ್ರವಾರ ಈ ನೈವೇದ್ಯಕ್ಕೆ ಖಾರ ಪೊಂಗಲ್ ಜೊತೆ ಸ್ವೀಟ್ ಪೊಂಗಲ್ ಇದ್ದು, ಅದ್ರ ಜೊತೆ ಒಂದು ವಡೆ, ಒಂದು ಚಟ್ನಿ ಅಂದ್ಬಿಟ್ರೆ ತುಪ್ಪದ ಪೊಂಗಲ್ ತಿನ್ನೋದೇ ಒಂದು ಅಂದ ಪುಟ್ಟ ಅಂತ. ಕದಲಿಕ್ಕೆ ಮನೆಗೆ ಹೋದ್ರೆ ನನಗೂ ಅದೇ ಬೇಕಿದ್ದಿತ್ತು. ಮನೆಗೆ ಹೋದ್ರೆ ಸಾಕು, ಗುರುಗಳು ಅಣ್ಣಾಜಿ ಇದು ತಗೊಳ್ಳಿ ನೋಡಿ, ಇದು ಹೆಂಗಿದೆ ಅಂತ. ಸೂಪರ್. ಗುರುಗಳ ಮುಖ ನೋಡ್ತಾ ಹೆಂಗಿದೆ ಅಂತ, ಸಾಕಾಗಿದೆ ಕಣೋ, ಪುಣ್ಯಾತ್ಮ ಕಣೋ, ನಿನ್ ಬಾಯಿಗೆ ಕಲ್ಸಕ್ರೆ ಹಾಕ್ಬೇಕು. ಸುಮ್ಮನೆ ಕಿವಿಗೆ ಬಿದ್ಬಿಟ್ಟು ಅದು ಕಿವಿ ಶಾರ್ಪ್ ಇರುತ್ತೆ. ಕನ್ಯಾ ರಾಶಿ ಕನ್ಯಾ ಲಗ್ನದವ್ರಿಗೆ ಮೈಯೆಲ್ಲ CBI ಆಫೀಸರು. ನಿಮ್ ಕಣ್ಣಿಗೆ ಯಾರ ಕಣ್ಣಿಗೂ ಕಾಣಿಸುತ್ತೆ. ಯಸ್, ದಟ್ ಇಸ್ ದ ಬ್ಯೂಟಿ ಆಫ್ ಬುಧನ್ ತತ್ವ.
ತುಂಬ ಚಿಕ್ಕದಾಗಿ ಸಮಸ್ಯೆ ನೋಡ್ತೀರಿ. ಏನೇ ಇರ್ಬೋದು, ಎಂಥ ಸಮಸ್ಯೆ ಇರ್ಬೋದು, ಬೂತ್ ಕನ್ನಡಿಲಿ ನೋಡ್ತೀರಿ, ಅದು ಪ್ರಾಬ್ಲಮ್. ಹಿಂಗಂದ್ಬಿಟ್ಟ, ಹಂಗಂದ್ಬಿಟ್ಟ, ನಿಮಗೆ ನೀವೇ ಬಾಯ್ಲ್ ಆಗೋದು ಜಾಸ್ತಿ ಅಂತ. ನಿಮಗೆ 2025 ಇಷ್ಕಿನ ಮಾರ್ಕೆಟಲ್ಲಿ ನಿಮ್ಮ ಇಷ್ಕು ಮಾರಬಲ್ಲಿರ ಇದೆಯಾ ಇಲ್ವಾ, ಏನಾದರೂ ತೊಂದರೆಯ ಸಮಸ್ಯೆಯ? ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. 2025 ನಿಮ್ಮ ಪ್ರೀತಿಯ ಮಾರುಕಟ್ಟೆಯಲ್ಲಿ ನಿಷ್ಠಾವಂತರಿದ್ದಾರೆ ಮಕ್ಕಳು. ಯಾಕಂದ್ರೆ ಅಲ್ಲಿ ವಿಶೇಷವಾಗಿ ಶುಕ್ರ ಶನಿಯ ಒಂದು ಪ್ರಭಾವ ಉಂಟು. ವಿಪರೀತ ಖರ್ಚು ಕೊಟ್ಬಿಡ್ತಾನೆ, ಅದೊಂದು ನೋಡ್ಕೊಂಡು. ಎಸ್, ಧನಕಾರಕ ಷಷ್ಠಭಾವದಲ್ಲಿದ್ದಾನೆ, ಭಾಗ್ಯಾಧಿಪತಿ ಷಷ್ಠಭಾವದಲ್ಲಿದ್ದಾನೆ, ಅದೊಂದು ನೋಡ್ಕೊಳ್ಳಿ. ಆಮೇಲೆ ನಿಮಗೆ ಫೆಬ್ರವರಿ 15 ಮೇಲೆ ಒಂದು ಸ್ವಲ್ಪ ಗುರುಬಲ ಬರುತ್ತೆ. ಮಾರ್ಚ್, ಏಪ್ರಿಲ್, ಮೇ ಈ 90 ದಿನದಲ್ಲಿ ಏನೇನು ಮಾಡ್ಕೋಬೇಕೋ ಅದ್ಭುತವಾಗಿ ಹೆಜ್ಜೆ ಇಡಿ. ಮೇ 15 ನಂತರ ಮೇ 18ಕ್ಕೆ ತಮಾಷೆ ಗೊತ್ತಾ, ನಿಮ್ಮನ್ನು ಹಿಡ್ಕೊಂಡಿದ್ದಂಥ ಕೇತು ಬಿಡುಗಡೆ ಆಗ್ತಾನೆ. ರಾಹು 6ನೇ ಮನೆಗೆ ಬಂದ್ಬಿಡ್ತಾನೆ. ಮಾರ್ಚ್ 29ಕ್ಕೆ ಶನಿ ಮೂಮೆಂಟ್ ಆಗಿ ಗುರು ಸಾರಕ್ಕೆ ಬಂದು, ಗುರು ಮೇ 15ಕ್ಕೆ ಬದಲಾವಣೆಯಾಗಿ ಕುಜನ ನಕ್ಷತ್ರಕ್ಕೆ ಬರ್ತಾನೆ. ಯಾವುದೋ ಒಂದು ಪ್ರಾಪರ್ಟಿ ಇಲ್ಲ ಗಾಡಿ, ರಿಯಲ್ ಎಸ್ಟೇಟ್ ಏಜೆಂಟ್, ಪ್ರಾಪರ್ಟಿ ಏಜೆಂಟ್, ಒಂದು ಪ್ರಾಪರ್ಟಿ ಡೆವಲಪ್ಮೆಂಟ್, ಮನೆ ಮಾರೋದು, ಮನೆ ತಗೊಳ್ಳೋದು, ಮನೆ ಕಟ್ಟೋದು, ಭೂಮಿ ವಿಚಾರದಲ್ಲಿ ಒಂದು ಒದ್ದಾಟ ಎಳೆದಾಟ ಏನು ಆಗ್ತಿತ್ತು ನೋಡಿ, ಅದರಲ್ಲಿ ಒಂದು ದಾರಿ ಮಾಡಿಸ್ತಾನೆ. 100% ಹೇಳ್ತಾನೆ, ಒಂದು ಸೂಪರ್. ನನಗೆ ಸ್ವಲ್ಪ ಭಯ, ಸಪ್ತಮದಲ್ಲಿ ಶನಿ ಬಂದು ಗುರು ಸಾರದಲ್ಲಿದ್ದಾನೆ. ನಂಬಬೇಡಿ, ಯಾರೋ ಒಳ್ಳೆಯವರಾಗಿ ನಿಮ್ಮ ಮನೆಯಲ್ಲೊಂದು ದುರಂತ ನಡೆಯುತ್ತೆ. ಯಾರೋ ದೊಡ್ಡವರು, ವಯಸ್ಸಾದವರಿಗೊಂದು ಸಮಸ್ಯೆ, ದೊಡ್ಡಣ್ಣ, ದೊಡ್ಡತ್ಗೆ, ದೊಡ್ಡ ಬಾವ, ದೊಡ್ಡಪ್ಪ, ಚಿಕ್ಕಪ್ಪ, ದೊಡ್ಡವರು, 70 ದಾಟಿದವರಿಗೊಂದು ಅಲ್ಲೊಂದು ಗಂಡ ಶನಿ ಉತ್ಪತ್ತಿ ಆಗುತ್ತದೆ. ವಯಸ್ಸಾದವರಿಗೊಂದು ಕಂಟಕ ಉಂಟು. ಕುಟುಂಬದಲ್ಲಿ ಒಂದು ಎಚ್ಚರಿಕೆ. ಮಹಾಮೃತ್ಯುಂಜಯ ಜಪ, ಮಹಾಮೃತ್ಯುಂಜಯ ಪೂಜೆ, ಮಹಾಮೃತ್ಯುಂಜಯ ಹೋಮ, ಈ ಥರದ್ದು ಮಾಡಿಸ್ತಕ್ಕಂಥದ್ದು ಮಾಡಿ. ಗುರುಸಾರದಲ್ಲಿ ಅಲ್ಲಿ ನಿಂತ್ಕೊಂಡಿದ್ದಾನೆ. ದೇರ್ ಒನ್ ಸ್ಮಾಲ್ ಥೆಟ್. ದೆನ್ ಗುರು ಬೇರೆ ಕುಜನ್ ಸಾರದಲ್ಲಿ ಬರ್ತಾನೆ. ನಿಮಗೂ ಕುಜನಿಗೂ ಸ್ವಲ್ಪ ಆಗೋಲ್ಲ. ಆದ್ರಿಂದ ಕುಜ ಬೇರೆ ತಯ್ಯ ತಕ್ಕ ಅಂತ ಹೇಳ್ಬಿಟ್ಟು ಏನೋ ಕುಣಿಸ್ತಿದ್ದ. ಸೊ ಬೈ ಫೆಬ್ರವರಿ 15 ಒಳಗಡೆ ಅಲ್ಲೊಂದು ಮ್ಯಾಜಿಕ್ ನಡೆಯುತ್ತೆ. ನಿಮಗೆ ಯಾವುದೋ ಒಂದು ಪ್ರಾಪರ್ಟಿ ವಿಚಾರದಲ್ಲಿ ಒಂದು ಲಾಭ ಆಗುತ್ತೆ. ತಗಾದೆ, ಕಿರಿಕಿರಿ, ಟೆನ್ಷನ್ನು, ಕೊಡೋದು, ತಗೊಳ್ಳೋದು, ಮಾರೋದು, ಏನೋ ಒಂದು ಸಿಕ್ಕಲ್ಲಿ ನಿಂತಿತ್ತು. ಪ್ರಯತ್ನ ಮಾಡಬೇಡಿ. ಬ್ಯೂಟಿಫುಲ್ ಚೇಂಜಸ್ ವಿಲ್ ಹ್ಯಾಪನ್. ಬ್ಯೂಟಿಫುಲ್ ಚೇಂಜಸ್ ತಂದು ಕೊಡ್ತಾನೆ ಕನ್ಯಾ ರಾಶಿಗೆ, ಕನ್ಫರ್ಮ್. ಅದರ ಮೇಲೆಯೂ ಕೂಡ ಜೂನ್ 3ರವರೆಗೂ ಬ್ಯೂಟಿಫುಲ್. ಹಿಡ್ಕೊಂಡಿದ್ದಂಥ ಕೇತು ಬಿಡ್ತಾನೆ ನಿಮಗೆ ಆರೋಗ್ಯ ವೃದ್ಧಿ. ಬ್ಯೂಟಿಫುಲ್ ಆರೋಗ್ಯ ವೃದ್ಧಿ. ಸಂಗಾತಿಗೆ ಬಲ, ಸಂಗಾತಿಯ ವ್ಯವಸ್ಥೆಗಳಲ್ಲಿ ಬಲ, ನಿಮ್ಮ ಯಜಮಾನರಿಗೆ ಇಲ್ಲ ನಿಮ್ಮ ಹೆಂಡತಿಗೆ ತುಂಬಾ ದೊಡ್ಡದಾದಂಥ ಸಕ್ಸಸ್ ಸಿಗುತ್ತೆ. ಯಾಕಂದ್ರೆ ಶನಿ ಇರೋ ಮನೆಗೆ ವೃದ್ಧಿ, ಆಯುಷ್ಯಕಾರಕ, ಅದರಲ್ಲೂ ಕ್ಷೀರಸಾಗರದಲ್ಲಿ ಕುಳಿತಿದ್ದಾನೆ. ಲಕ್ಷ್ಮಿ ಕುಬೇರಕಾರಕ ಅಂತೇವೆ. ಶನಿ ಬಂದು ಮೀನರಾಶಿಯಲ್ಲಿ ಕುಳಿತರೆ ಕುಬೇರ ಅಂತ ಹೇಳ್ತಾರೆ. ಅಂಥದ್ದೊಂದು ಮಹಾಲಕ್ಷ್ಮಿ ಉದ್ಭವ ಆಗಿದ್ದೆ ಕ್ಷೀರಸಾಗರದಿಂದ. ಕಾಲಲ್ಲಿ ಆ ಮಹಾ ದುರ್ಗಿ ಅಭಿರಾಮಿಯೇ ಕೊಟ್ಟಿರ್ತಕ್ಕಂಥ ಕಂಕಣ ಧರಿಸಿದ್ದಾನೆ ಆ ಪುಣ್ಯಾತ್ಮ. ಅಲ್ಲಿ ಬಂದು ಕಾಲಿಟ್ಟಿದ್ದಾನೆ. ಅದು ಎಷ್ಟು ನಿಧಿ ಬರ್ಬೋದೋ ಗೊತ್ತಿಲ್ಲ. ಹಾಕಿ ಇಷ್ಟು ದಿನ ಸರ್ಪ ಹಾಕೊಂಡು ಎಳೆದು ಆ ವಿಷ ನುಂಗುತ್ತಿದ್ರಲ್ವಾ, ಅಲ್ಲೊಂದು ನಡೆಯುತ್ತೆ. ಬಟ್ ಅದ್ರ ಮೇಲೆ ಸಿಕ್ಕಾಬಟ್ಟೆ ಜನರ ಕಣ್ಣಿರುತ್ತೆ. ವೆರಿ ಕೇರ್ಫುಲ್.
ನಿಮ್ಮ ಯಜಮಾನರನ್ನ ಕಾಪಾಡ್ಕೊಳ್ಳಿ, ನಿಮ್ಮ ಹೆಂಡತಿನ ಕಾಪಾಡ್ಕೊಳ್ಳಿ. ಏನು ಮಾಡ್ತಿದ್ದಾರೆ, ಮಾಡ್ತಿದ್ದಾರೆ, ಎಲ್ಲಿ ಹೋಗ್ತಿದ್ದಾರೆ, ಏನು ಬರ್ತಿದೆ, ಬರ್ತಿದೆ, ಏನು ಬೇಡ. ಯಾಕಂದ್ರೆ ಕೇಂದ್ರಾಧಿಪತಿಯ ಕೇಂದ್ರ ಸ್ಥಾನಕ್ಕೆ ಬರ್ತಾನೆ. 4-7ನೇ ಮನೆಯ 4ನೇ ಮನೆಯ ಸುಖ, 7ನೇ ಮನೆ ಕೊಡೋದು ತಗೊಳ್ಳೋದು. ಸೊ 2ಕ್ಕೂ ಆಧಿಪತ್ಯ ಹೊಂದಿರುವ ಗುರು ಕುಜನ ಸಾರದಲ್ಲಿ, ಆ ಗುರು ಬುಧನ ಮನೆಯಲ್ಲಿ ಮಹಾ ಚಾಣಾಕ್ಷನಾಗಿ ಬಂದು ಕೂತ್ಕೋತಾನೆ. ತಿಂದ ಏಟು ಪೆಟ್ಟು ಎಲ್ಲ ಬದಲಾವಣೆ ಮಾಡಿಬಿಟ್ಟಿರುತ್ತೆ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದೆಲ್ಲ ಮಿಸ್ಜಡ್ಜ್ಮೆಂಟ್ ಆಗಿತ್ತೆಲ್ಲ ಗುರು ಹುಷಾರಾಗ್ಬಿಡ್ತಾನೆ. ಬುಧನ ಮನೆಯಲ್ಲಿ ಕುಳಿತಿರೋದನ್ನ ತರ್ಕಕ್ಕೆ ನಿಂತ್ಕೋತಾನೆ. ವಾಟ್ ಇಸ್ ರೈಟ್, ಅವನ್ ಜಡ್ಜ್ಮೆಂಟ್ಗೆ ನಿಂತ್ಕೋತಾನೆ. ಅಲ್ಲಿ ನೀವು ನಿಂತ್ಕೊಂಡ್ಬಿಟ್ರೆ ಸಾಕು. ಜೊತೆಲಿ ನಿಂತ್ಕೊಳ್ಳಿ. ಕನ್ಯಾ ರಾಶಿಯವರು ಯಾವತ್ತೂ ಅಷ್ಟೇ ದಿಗಿಲು ಸ್ವಭಾವದ ವ್ಯಕ್ತಿಗಳು. ನೀವು ಎಲ್ಲದಕ್ಕೂ ದಿಗಿಲೈ. ಆತ್ಮಕಾರಕ ಸೂರ್ಯ ಅಲ್ವಾ, ಯಾವ್ದಕ್ಕೆ ದಿಗಿಲು ಪಡ, ಇದು ಮಾಡ್ಬಿಟ್ರೆ ಹಿಂಗಾಗುತ್ತೆ, ಅದು ಮಾಡ್ಬಿಟ್ರೆ ಹಿಂಗಾಗುತ್ತೆ, ಅವೆಲ್ಲ ಏನೂ ಆಗಲ್ಲ. ಯಾಕೆಂದ್ರೆ ನೀವು ತುಂಬಾ ಬುದ್ಧಿವಂತರು. ಪ್ರಾಬ್ಲಮ್ ಅದೇ, ಎಲ್ಲದರಲ್ಲೂ ನಿಮ್ಗೆ ಅದೊಂದು. ಈ ಆಪಲ್ ಸೂಪರ್, 3 ತಿಂದು ಬಿಟ್ರೆ ಸ್ವಲ್ಪ ಸಿಪ್ಪೆ ತೆಗೆದು ತಿಂದ್ರೆ ಹೆಂಗೆ, ಸಿಪ್ಪೆ ಇದ್ದು ತಿಂದ್ರೆ ಹೆಂಗೆ, ಕಟ್ ಮಾಡಿ ತಿಂದ್ರೆ ಹೆಂಗೆ, ಕಚ್ಚಿ ತಿಂದ್ರೆ ಹೆಂಗೆ, ತೊಳೆದು ತಿಂದ್ರೆ ಹೆಂಗೆ, ತೊಳೆದಿದ್ರೆ ತಿಂದ್ರೆ ಹೆಂಗೆ, ತಣ್ಣೀರಲ್ಲಿ ತೊಳೆದ್ರೆ ಹೆಂಗೆ, ಬಿಸಿನೀರಲ್ಲಿ ತೊಳೆದ್ರೆ ಹೆಂಗೆ, ಅದಕ್ಕೆ ಉಪ್ಪು ಖಾರ ಹಾಕೊಂಡು ತಿಂದ್ರೆ ಹೆಂಗೆ, ಜ್ಯೂಸ್ ಮಾಡ್ಕೊಂಡು ತಿಂದ್ರೆ ಹೆಂಗೆ, ಈ ಥರದ್ದು ಮಲ್ಟಿಪಲ್ ಆಪಲ್ ಇಟ್ಟು ಬಿಟ್ರೆ ಇಟ್ ಸ್ಟಾರ್ಟ್ಸ್. ನಿಮ್ಮಷ್ಟು ಗೂಗ್ಲಿಂಗ್ ಮಾಡೋರು ಯಾರೂ ಇಲ್ಲ. ಯಾರೋ ಮೊನ್ನೆ ಒಂದು ತುಂಬಾ ಅದ್ಭುತವಾಗಿ ರೀಲ್ಸ್ ಹಾಕಿದ್ರು. ಅವ್ನು ಯಾರೋ ಡಾಕ್ಟರ್ ಹತ್ರ ಹೋಗಿದ್ದಾನೆ. ಡಾಕ್ಟರ್ ಹಿಂದ್ಗಡೆ ಹೆಂಗೆ ಈ ಸ್ಟ್ರೆಚ್ ಬಸ್ಟರ್ಗೆ ಒಂದು ಏನ ಬಾಲ್ ಚೆಂಡು ಕಟ್ಕೊಂಡು ಇಚ್ಕೋತಿದ್ದಾರೆ. ಅವ್ನು ಇಟ್ಕೊಂಡು ಏನೇನೋ ಕ್ವಶನ್ ಕೇಳ್ತಾನೆ. ಇದು ಹಿಂಗಂತೆ, ಇದು ಹಂಗಂತೆ. ಡಾಕ್ಟರ್ ಓದಿರೋದು ಇವರು, ಎಕ್ಸ್ಪರ್ಟಿ ಇವರು, ಆಪರೇಷನ್ಗಳ ಎಕ್ಸ್ಪರ್ಟು. ಗಿಚಿಕ್ತಿದ್ದಾರೆ, ಹಾಕೊಂಡು ಪಂಚು ಡಾಕ್ಟರ್ ಆಗಿ ಹೊಡೆಯೋ ಆಗಿಲ್ಲ. ಗೂಗ್ಲಿಂಗ್ ಮಾಡೋದು ಜಾಸ್ತಿ ನಿಮ್ಮದೇ. ಈ ಸುದ್ದಿ ತರಲೆಗಳು ಕೆಲವೊಂದು ಇರ್ತವೆ ನಿಮ್ದು. ಈ ಕನ್ಯಾ ರಾಶಿ ಕನ್ಯಾದಾಗ ಅದಾಗ್ಬಿಟ್ರೆ ಇವ್ರದೇನು, ಅವ್ರದೇನು, ಇದೇ ಕತೆ. ನೀವೇನಾದ್ರೂ ಫಿಲ್ಮ್ ಡೈರೆಕ್ಟರ್ ಆಗ್ಬಿಟ್ರೆ ಗೋವಿಂದ. ಒಂದ್ ಸೀನ್ ತೆಗಿಯೋಷ್ಟು ಇದನ್ನ ಹಿಂಗ್ ತೆಗಿಯೋಷ್ಟು ಚೆನ್ನತ್ತೆ, ಇದು ಹಿಂಗ್ ತೆಗಿಯೋ ಗ್ಯಾರಂಟಿ ಹೇಳ್ತೀನಿ. ನೀವು 5 ಕೋಟಿ ಬಜೆಟ್ ಅನ್ನೋದು 15 ಕೋಟಿ ಆಗ್ಬಿಡುತ್ತೆ, 3 ಪಟ್ಟು ಆಗ್ಬಿಡುತ್ತೆ. ಯು ವಿಲ್ ಗೋ ಸಮಥಿಂಗ್ ಔಟ್ ಆಫ್ ದಿ ಬಾಕ್ಸ್. ನಾನು ನೋಡಿದ್ದೀನಿ, ಒಬ್ಬ ಬಹುದೊಡ್ಡ ನಿರ್ದೇಶಕರು ಒಂದು ಮೂವಿ ಲಾಂಚ್ ಮಾಡ್ತಾರೆ. ಅವ್ರು ಅನ್ಕೊಂಡಿದ್ದ ಬಜೆಟ್ ಒಂದು, ಆಗಿದ್ದ ಬಜೆಟ್ ಒಂದು, ರಿಲೀಸ್ ಮಾಡ್ಬೇಕಾಗಿರೋದು ಒಂದು, ಮಾಡಿರೋದು ಇನ್ನೊಂದು. ನಥಿಂಗ್ ಬಟ್ ಕನ್ಯಾ ಲಗ್ನ. ನೋಡ್ತಲೇ ಇದೆ. ಇವರು ಏನಿದು ಏನೋ ಮಾಡ್ತಾರೆ. ಪ್ರೊಡಕ್ಷನ್ ಹೌಸ್ಗೆ ಬಿಟ್ಕೊಟ್ಬಿಡ್ಬೇಕಿತ್ತು. ದಟ್ಸ್ ಯುವರ್ ಪ್ರಾಬ್ಲಮ್, ಐ ಡಿಡ್ ಇಟ್ ಮೈ ಜಾಬ್ ಅಂತ. ಏನ್ ಮಾಡಿದ್ರು, ಥಿಯೇಟರ್ಗೆ ರಿಲೀಸ್ ಮಾಡಿ ಡಮಾಲ್ ಆಗ್ಬಿಟ್ರು. ಅದಕ್ಕಿಷ್ಟು ಕಾಸು ಅಂತೆಲ್ಲ ಕಟ್ಟೋದಿರುತ್ತೆ. ಅದಕ್ಕೋಸ್ಕರ ಬ್ರ್ಯಾಂಡಿಂಗ್ ಮಾಡು, ಅಡ್ವರ್ಟೈಸಿಂಗ್ ಮಾಡು, ಇನ್ನೊಂದು ಮಾಡು, ಏನೋ ಮಾಡ್ಬಿಟ್ರೆ ಅದು. ಇಟ್ ವಾಸ್ ಅ ಸ್ಮಾಲ್ ಬಜೆಟ್ ಮೂವಿ, ಇಟ್ ಹ್ಯಾಸ್ ಗಾನ್ ಟು ದಿ ಔಟ್ ಆಫ್ ದಿ ಬಾಕ್ಸ್. ಅದು ನೋಡಿದ್ದಾನೆ. ಸೊ ಒಂದು ರಾಗ ಆಗೋಕ್ಕೆ ಹೋಗಿ ಇನ್ನೊಂದು ರಾಗ, ತಾಳ, ಮೇಳ, ಇನ್ನೊಂದು ಏನಾದ್ರೂ ಒಂದು ನಡೆಯುತ್ತೆ. ಸೊ ಕನ್ಯಾ ರಾಶಿಯವರಿಗೆ ಅಂಥದ್ದೊಂದುಂಟು. ಈ ವರ್ಷ 2025 ವೆರಿ ಕೇರ್ಫುಲ್. ಡೋಂಟ್ ರಶ್, ಡೋಂಟ್ ಜಂಪ್. ಇಷ್ಟೇ ಹೇಳಬಲ್ಲೆ. ನಿಧಾನ ಮಾಡಿ. ಗುರು ವಿಶೇಷವಾಗಿ ಕೇಂದ್ರಕ್ಕೆ ಬರ್ತಾನೆ. ವೃತ್ತಿಯಲ್ಲಿ ಒಂದು ಸ್ವಲ್ಪ ಅಸಮಾಧಾನ, ಹೌದು. ಆದರೆ ಪ್ರಾಪರ್ಟಿ ಡೆವಲಪರ್ಸ್ ಆಗಿದ್ದೀರಿ, ಸಿವಿಲ್ ಇಂಜಿನಿಯರಿಂಗ್, ಕನ್ಸ್ಟ್ರಕ್ಷನ್, ಕೆಮಿಕಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಟೆಕ್ನಿಕಲ್ ಇಂಜಿನಿಯರಿಂಗ್, ಹಾರ್ಡ್ವೇರ್ ಇಂಜಿನಿಯರಿಂಗ್, ಸಾಫ್ಟ್ವೇರ್ಗಿಂತ ಹಾರ್ಡ್ವೇರ್ ಇಂಜಿನಿಯರಿಂಗ್, ಮೆಷಿನ್ ಲರ್ನಿಂಗ್, ಡೇಟಾ ಸೈನ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಈ ಗುಪ್ತಚರ ಇಲಾಖೆ, CBI ಇಲಾಖೆ, ಹ್ಯಾಕಿಂಗ್ ಇಲಾಖೆ, ಈ ಒಂದು ಡೇಟಾ ಕ್ರಿಯೇಟ್ ಮಾಡೋದು, ಪ್ಲಾನಿಂಗ್ ಮಾಡೋದು, ಪ್ರೊಜೆಕ್ಷನ್ ಮಾಡೋದು, ಟೂಲಿಂಗು, ಟೂಲ್ ಆ್ಯಂಡ್ ಡೈಸು, ದೊಡ್ಡ ದೊಡ್ಡ ಕೆಮಿಕಲ್ ಫ್ಯಾಕ್ಟ್ರಿಗಳಲ್ಲಿ ಕೆಲಸ, ಅದಕ್ಕೆ ಒಂದು ಪ್ರಾಜೆಕ್ಟ್ ಮಾಡಿಸ್ಕೊಡ್ತಕ್ಕಂಥದ್ದು, ಅರ್ತ್ ಮೂವರ್ಸು, ಅದಕ್ಕೊಂದು ಟೆಕ್ನಾಲಜಿ ಕೊಡಿಸ್ತಕ್ಕಂಥದ್ದು, ಕಾಂಪೊನೆಂಟ್ಸ್ ಅನ್ನು ಮಾಡಿಕೊಡ್ತಕ್ಕಂಥದ್ದು, ಚಿಕ್ಕ ಚಿಕ್ಕ ಗಾಡಿಗಳ ಸ್ಪೇರ್ ಪಾರ್ಟ್ಸ್ಗೆ ಸಂಬಂಧಪಟ್ಟಂತ ಒಂದು ಅಂಗಡಿ ವ್ಯಾಪಾರ, ಈ ಹಾರ್ಡ್ವೇರ್ ಶಾಪ್ಸ್ನ ಅಂಗಡಿ ವ್ಯಾಪಾರ, ಈ ಒಂದು ಬಾತ್ ಟಬ್ ಅಂತೆ. ಹಾರ್ಡ್ವೇರ್ ಅಂದ್ರೆ ಮನೆಗೆ ಬೇಕಾಗಿರ್ತಕ್ಕಂಥ ಟಾಯ್ಲೆಟ್ಟು, ಸಿಂಕು, ಪ್ಲಂಬಿಂಗ್ ಕೆಲಸಗಳು ಮಾಡಿಸೋದು, ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳು, ಎಲೆಕ್ಟ್ರಿಕಲ್ ಓರಿಯೆಂಟೆಡ್ ಸರ್ವಿಸ್ ಕೆಲಸಗಳು, ಆ ಥರದ ಕಾಂಪೊನೆಂಟ್ಗಳು ಇಟ್ಕೊಂಡಿರ್ತಕ್ಕಂಥದ್ದು, ವಾಚ್ ರಿಪೇರಿ, TV ರಿಪೇರಿ, ಫ್ರಿಜ್ ರಿಪೇರಿ, ವಾಷಿಂಗ್ ಮೆಷಿನ್ ರಿಪೇರಿ, ಈ ಥರದ್ದು ಗಾಡಿ ರಿಪೇರಿ, ಗಾಡಿ ವಾಷಿಂಗ್ ಮಾಡಿಸೋದು, ಈ ಥರದ ಒಂದು ಕೆಲಸ ಕಾರ್ಯಗಳು ವ್ಯವಸ್ಥೆಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ.
ಸೆಕ್ಯೂರಿಟಿ ಕೊಡೋದು, ಸೆಕ್ಯೂರಿಟಿ ಏಜೆನ್ಸಿಗಳನ್ನ ನಡೆಸ್ತಿರೋದು, ಸರ್ವಿಸ್ ಓರಿಯೆಂಟೆಡ್ ಹೌಸ್ ಕೀಪಿಂಗ್ ಕೊಡೋದು, ಕೆಲಸದವ್ರನ್ನ ರೆಡಿ ಮಾಡೋದು, ಜಾಬ್ಸ್ ಕೊಡಿಸೋದು, ಪ್ಲೇಸ್ಮೆಂಟ್ ಕನ್ಸಲ್ಟೆನ್ಸಿ ನಡೆಸೋದು, ಅವ್ರಿಗೆ ಟ್ರೈನ್ ಅಪ್ ಮಾಡೋದು, HR ಪಾಲಿಸಿಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು, ಬ್ಯಾಂಕಿಂಗ್ ಸೆಕ್ಟರ್, ಇನ್ಶೂರೆನ್ಸ್ ಸೆಕ್ಟರ್, ಕಮಿಷನ್ ಏಜೆಂಟ್, ಕನ್ಸಲ್ಟೆನ್ಸಿ ಸಂಬಂಧಪಟ್ಟಂತ ಏಜೆನ್ಸಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಮಧ್ಯವರ್ತಿಯಾಗಿ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಪ್ಯಾಕೇಜಿಂಗ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಇನ್ಶೂರೆನ್ಸ್ ಇಂಡಸ್ಟ್ರಿಗಳಿಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗದಲ್ಲಿ ಕೆಲಸ ಮಾಡ್ತಿದ್ದೀರಾ, 2025 ವಿಲ್ ಬಿ ಫ್ಯಾಂಟಾಸ್ಟಿಕ್. ಬಟ್ ಒಂಚೂರು ತಳಮಳವೆ, ಯಾಕೋ ತೃಪ್ತಿಲ್ಲ, ಈಸ್ ನಾಟ್ ಲುಕಿಂಗ್ ಎಟ್ ಮೀ, ಈ ಈಸ್ ಸ್ಟ್ರಾಂಗರ್ ದನ್ ಮೀ, ಈ ಈಸ್ ಬಿಗರ್ ದನ್ ಮೀ, ಈ ತರದ ಕೆಲವೊಂದು ಫ್ರಿಕ್ಕಿಂಗ್ ಈ ತರದ ಆಗತಕ್ಕಂಥ ಭಾವ ಉಂಟು. ಅದೊಂದು ಗುರುದೋಷ ಇರುವುದರಿಂದ ಸದಾ ಏಕಾದಶಿ ದಿನ ಶ್ರೀರಾಮರಿಗೆ ಹೋಗ್ಬಿಟ್ಟು ಒಂದು ಬೊಗಸೆ ಕಡಲೆಕಾಳು ಫಲತಾಂಬೂಲದ ಜೊತೆ ಒಂದು ಪುಟ್ಟ ಶಲ್ಯ ಇಲ್ಲ ಕೈ ವಸ್ತ್ರದ ಸಮೇತ ಒಂದು ಸ್ವಲ್ಪ ಹೂವನ್ನು ಹೋಗಿ ರಾಮರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಆಚಾರ್ಯರಿಗೆ ಕೊಟ್ಟು ಬಿಡಿ, ಬರಿಗೆಯಲ್ಲಿ ಹೋಗ್ಬೇಡಿ. ಯಾರಾದ್ರೂ ಆಚಾರ್ಯರಿಗೆ, ಗುರುಗಳಿಗೆ, ಪುರೋಹಿತರಿಗೆ ಕೊಡ್ತಾ ಬನ್ನಿ. ನಮ್ಮ ನಂಜನಗೂಡು ಕ್ಷೇತ್ರ ವಿಶೇಷವಾಗಿ ಆಯ್ತು ಅಂದ್ರೆ ಶಿವಕ್ಷೇತ್ರ, ಮುರುಡೇಶ್ವರ, ಮಾದೇಶ್ವರ, ಧರ್ಮಸ್ಥಳ ಇಂಥ ಕ್ಷೇತ್ರಗಳಿಗೆ ಹೋಗ್ಬಿಟ್ಟು ಒಂದು ರಾತ್ರಿ ಇದ್ದು ದರ್ಶನ, ತುಲಾಭಾರ ಮಾಡಿಸಿ, ಕಾಳು, ಬೆಲ್ಲ, ಹಣ್ಣು, ಬಾಳೆಹಣ್ಣು ಈ ಥರದ್ದು ಏನಾದರೂ ಒಂದು ತುಲಾಭಾರ, ಮಕ್ಕಳ ತುಲಾಭಾರ, ಯಜಮಾನರ ತುಲಾಭಾರ, ಯಜಮಾನಿಯ ತುಲಾಭಾರ, ಕಲ್ಯಾಣೋತ್ಸವ, ಮುಖ್ಯವಾಗಿ ಶಿವ ಪಾರ್ವತಿ ಕಲ್ಯಾಣೋತ್ಸವ ನಡೀತಿದ್ರೆ ಅಲ್ಲೋಗಿರಿ. ಎಲ್ಲೆಲ್ಲಿ ಕಲ್ಯಾಣೋತ್ಸವಗಳು ನಡೆಯುತ್ತೋ ಅಲ್ಲೋಗಿ ಬನ್ನಿ. ಒಂದು 3 ವಾರ ಇಲ್ಲ 3 ತಿಂಗಳು ನಿಮ್ಗೆ ರಕ್ಷೆ ಆಗಿ ನಿಂತಿರುತ್ತೆ. ಯಾವುದೇ ಒಂದು ಅಲ್ಲೊಂದು ಚಿಕ್ಕದಾಗಿ ಗಂಡ ಶನಿ ಕುಳಿತಿದ್ದಾನೆ, ಗುರು ರೂಪದಲ್ಲಿ ಕುಳಿತಿದ್ದಾನೆ. ವೆರಿ ಕೇರ್ಫುಲ್. ಸೊ ಕುಟುಂಬದಲ್ಲೋ ಒಂದು ನೋವು, ಒದ್ದಾಟ, ಹಿರಿಯರವರ ಅಸ್ತಂಗತ, ಎಲ್ಲ ಆರೋಗ್ಯ ಸಮಸ್ಯೆ, ಅದು ನಿಮ್ಮ ಮನಸ್ಸಿಗೆ ಪರಿಣಾಮ. ಹಾಗೆ ಮಕ್ಕಳ ವಿಚಾರದಲ್ಲಿ ನೋವು, ತುಂಬಾ ನಂಬಿದವರ ವಿಚಾರದಲ್ಲಿ ನೋವು, ಇವುಗಳು ನಡೆಯತಕ್ಕಂಥದ್ದಾಗುತ್ತೆ. ಸ್ವಲ್ಪ ಬಂಗಾರ ಆಭರಣಗಳನ್ನ ಹುಷಾರಾಗಿ ಎತ್ತಿಟ್ಕೊಳ್ಳಿ. ಕಳ್ಕೊಳ್ಳೋದುಂಟು, ನಿಮ್ಮ ಬೇಜವಾಬ್ದಾರಿಯಿಂದಲೋ ಮರವಿನಿಂದಲೋ ಇಲ್ಲ ಯಾರಿಗಾದ್ರೂ ಹಾಕುವಂತ ಕೊಟ್ಟು ಒಂದು ಏಟು ತಿನ್ನೋದು, ಈ ತರದ್ದು ಆಗತಕ್ಕಂಥದ್ದು ಉಂಟು. ವೆರಿ ವೆರಿ ಕೇರ್ಫುಲ್. ಅದನ್ನು ನೋಡ್ಕೊಳ್ಳಿ. ಬಂಗಾರದ ವಸ್ತುಗಳನ್ನು, ವಜ್ರಗಳ ಮೇಲೆ ದುಡ್ಡು ಹಾಕಬೇಡಿ. ಆಲ್ರೆಡಿ ವಜ್ರದ ಆಭರಣಗಳ ಪ್ರೈಸು 20% ಬಿದ್ದಿದೆ. ಲ್ಯಾಬ್ಗಳಲ್ಲಿ ತಯಾರು ಮಾಡ್ತಿದ್ದಾರೆ ವಜ್ರಗಳನ್ನ, ನೆನ್ಪಿಟ್ಕೊಳ್ಳಿ. ಇನ್ನೂ ಇಳಿಯುತ್ತೆ, ವಜ್ರದ ಕಾಸ್ಟು ಇಳಿಯುತ್ತೆ. ಶುಕ್ರ ವಜ್ರಕಾರಕ, ಡೈಮಂಡ್ ಕಾರಕ. ಸೊ ಆ ಶುಕ್ರ ಶನಿ ಜೊತೆಲಿ 6ನೇ ಮನೇಲಿ ಕುಳಿತಿದ್ದಾನೆ. ನಿಮಗೆ ಡೈಮಂಡ್ ಅಂದ್ರೆ ಇಷ್ಟ, ಡೈಮಂಡ್ ರಿಂಗು, ಡೈಮಂಡ್ ಇರಬೇಕು, ಡೈಮಂಡ್ ನೆಕ್ಲೆಸ್ಸು, ನಮಸ್ತೆ ಅಂತ ಹೇಳ್ಬಿಡಿ. ಅಮ್ಮ ತಾಯಿ ಲಕ್ಷ್ಮೀದೇವಿ ನೀನು ಅಲ್ಲಿರು, ನಾನು ಇಲ್ಲಿರ್ತೀನಿ ಅಂತ, ನಾರಾಯಣ ಸ್ವರೂಪ ನೀವು. ಇದು ನೆನಪಲ್ಲಿ ಇಟ್ಕೊಂಡು ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ. ಇನ್ನಷ್ಟಿದೆ ಪರಿಹಾರ, ಮಾತಾಡೋಣ. ಇಷ್ಕಿನ ಮಾರುಕಟ್ಟೆಯಲ್ಲಿ ಎಷ್ಟು ಇಷ್ಕ್ ಮಾಡ್ತೀರಿ, ಎಷ್ಟು ಪ್ರೀತಿ ಅನ್ನೋ ಮಾರುಕಟ್ಟೆಯಲ್ಲಿ ಎಷ್ಟು ಪ್ರೀತಿ ಮಾಡ್ತೀರಿ ಅಂತ ನಾನು ಕಾಯ್ತಿರ್ತಾನೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಪ್ರೀತಿ ಎಂಬ ಮಾರುಕಟ್ಟೆಯಲ್ಲಿ ಪ್ರೀತಿಯನ್ನು ಮಾರಲಾಗುವುದಿಲ್ಲ ಅಂತ ಬೋರ್ಡ್ ಹಾಕೊಂಡ್ಬಿಡಿ. ನಿಮ್ಗೆ ಸಾಕು, ನಿಮ್ ಪ್ರೀತಿ ಕೊಟ್ಟಿದ್ದು ಸಾಕು, ನೀವು ನಂಬಿದ್ದು ಸಾಕು. ಸಾಕು. ಬಿ ಹ್ಯಾಪಿ ಟು ಬಿ ಅಲ್ವಾ, ನೀವಾಗಿದ್ದು ಕೊಡಿ ಸಾಕು ಮಕ್ಕಳೇ. ಕಲ್ಲು ಮಾಡ್ಲಿಕ್ಕೆ ಶನಿ ಬಂದು ಕೂತಿದ್ದಾನೆ, ಧನ್ಯೋಸ್ಮಿ ಅನ್ಬೇಡಿ, ಧನ್ಯೋಸ್ಮಿ ಸಾಕು. ಈ ಪ್ರಪಂಚದಲ್ಲಿ ಒಳ್ಳೆಯವ್ರ ಕಾಲ ಇಲ್ಲ. ಬೇಡ, ನೀವು ಒಳ್ಳೆಯವರಾಗೋದೇ ಬೇಡ. ನೀವು ಕೆಟ್ಟವರಂತೂ ಅಲ್ಲವೇ ಅಲ್ಲ, ನಿಮಗೆ ಬರೋಲ್ಲ, ನೀವು ಕೆಟ್ಟವರಲ್ಲ. ಪ್ರಾಬ್ಲಮ್ ಅದೇ, ನಿಮ್ಮ ಪ್ರೀತಿಯೇ ನಿಮಗೆ ಉರುಳು. ಇನ್ನು ಮಾರಾಟಕ್ಕಿಲ್ಲ, ಅವನು ಎಷ್ಟೇ ಒಳ್ಳೆಯವನು ಬಂದರೂ ಇಲ್ಲ. ಸಾಕು ಸಾಕು. ನನ್ನ ತೃಪ್ತಿಗೆ ಏನೋ ಒಂದಷ್ಟು ಕೊಟ್ಟಿದ್ದೀನಿ ಅಷ್ಟೇ. ಬೇಕು ಅಂದ್ರೆ ಒಂದಷ್ಟು ಸುಮ್ಮನೆ ಏನೋ ಒಂದು ಈ ಥರ ಅಷ್ಟೇ, ಇನ್ನು ಬೇಡ.
ಇನ್ನು ಬೇಡ ಸೋಕಿಸ್ಲಿಕ್ಕೆ ಹೋಗ್ಬೇಡಿ, ಸೋಕಿಸ್ಕೊಳಕ್ಕೂ ಹೋಗ್ಬೇಡಿ, ಹತ್ರಕ್ಕೆ ಬಿಟ್ಕೋಬೇಡಿ. ಪುಡೆ ಬೌಂಡ್ರಿ. ಮನೆಯ ಮುಂದುಗಡೆ ನಾಯಿ ಇದೆ, ಎಚ್ಚರಿಕೆ. ಇದೆಯೋ ಇಲ್ವೋ ಅದು ನಮಗ್ ಗೊತ್ತು, ಕಚ್ಚುತ್ತೋ ಇಲ್ವೋ ನಮಗ್ ಗೊತ್ತು. ಅದು ಪಿಟ್ಬುಲ್ ಇದೆಯಾ ಇಲ್ಲ ಪಮೇರಿಯನ್ ಇದೆಯಾ ಅದು ನಮಗ್ ಗೊತ್ತು. ನಾನೇ ಮುಂದ್ಗಡೆ ಇಷ್ಟೇ, ನಾಯಿ ಇದೆ, ಎಚ್ಚರಿಕೆ. ಇದನ್ನ ಹಾಕೊಳ್ಳಿ ಸಾಕು ಮಕ್ಕಳೇ. ಮೊನ್ನೆ ಕೂಡ ಕನ್ಯಾ ರಾಶಿ ಒಂದು ಪುಟ್ಟ ಮಗು, ಕನ್ಯಾ ಲಗ್ನ, ಕಳಕ್ಕನ್ ಬಿಡ್ತು. ಇವಳಿಗೆ ಮದುವೆ ಮಾಡಿದ್ರೆ 3 ದಾರಿ ಆಗುತ್ತೆ, ಎಡವಟ್ಟ ಆಗ್ತಾಳೆ. ಇಷ್ಕಿನ ಮಾರುಕಟ್ಟೆಯಲ್ಲಿ ಇಷ್ಕಿಗೋಸ್ಕರ ಒದ್ದಾಡ್ಬಿಡ್ತಾಳೆ. ಏನಾಗಿದೆ ಗೊತ್ತಾ? ಪುಟ್ಟು ಮಗು ಮನೇಲಿ ಮದುವೆ ಮಾಡಿಬಿಟ್ಟಿದ್ದಾರೆ, ಅರ್ಥ ಮಾಡ್ಕೊಂಡಿಲ್ವೋ ಏನೋ, ಇಲ್ಲೋ ಒಂದು ಕೆಲಸ. ಪುಟ್ಟು ಮಗು ಅಲ್ಲಿ ಯಾರೋ ಪರಿಚಯ, ಅವನೊಂದು ಮಂಗ, ಇಲ್ಲಿಲ್ಲದ ಆ ಒಂದು ಬಯಕೆಗಳು, ಆನಂದವೋ. ಪಾಪ ಪುಟ್ಟು ಮಗು ಇಷ್ಕಿನ ಮಾರುಕಟ್ಟೆಯಲ್ಲಿ ಅಂತ ಹೇಳದ್ನಲ್ಲ, ಪುಟ್ಟು ಮಗು ಧಾವಂತ ನಾನು ಏನೋ ಮಾಡ್ಕೊಬಿಟ್ಟೆ, ನನ್ನ ಮಗೋ ನೀನು ಎಡವಟ್ ಮಾಡ್ಕೋತಿ ಅಂದ್ರೆ ಏನ್ ಮಾಡಿದಾರೆ ಗೊತ್ತಾ? ಆಫೀಸಲ್ಲಿ ಅವ್ನು ಯಾರೋ ಆಫೀಸ್ ಬಾಯ್ ರೇಂಜ್ ಅಂತೆ. ಅದು ಏನ್ ತಲೆ ಕೆಡ್ಸಿದ್ನೋ, ಅದು ಏನ್ ಹೇಳಿದ್ನೋ, ಮನೆ ಬಿಟ್ಟು ಸೀದಾ ಹೋಗ್ಬಿಟ್ಟಿದ. ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದ, ಕರ್ಕೊಂಬಂದ್ ಸೀದಾ ಎಲ್ಲೋ ದೇವಸ್ಥಾನಗಳು ಇನ್ನೊಂದು ಅಂತ ಹೋಗಿ 1 ವಾರ 10 ದಿನ ಬಂದಿದ್ದೆ ಬಿಟ್ಟು ಅವನ್ ಪಾಡಿಗೆ ಎದ್ದೋಗಿದ್ದಾನೆ. ಇಸ್ಕಿನ ಮಾರುಕಟ್ಟೆಯಲ್ಲಿ ನಿಷ್ಠಾವಂತರಿಲ್ಲ, ಅತ್ತ ಇಲ್ಲ ಇತ್ತ ಇಲ್ಲ, ಈ ಮೂರ್ಖನೂ ಇಲ್ಲ, ಈ ಶತಮೂರ್ಖನೂ ಇಲ್ಲ. ಮಧ್ಯದಲ್ಲಿ ನಿಂತು ಬಿಟ್ಟು ಹೀಗೇ ನೋಡ್ತಿದ್ದಾಳ ಪುಟಾಣಿ ಮಗು. ಎಲ್ಲೋ ಕದ್ರು, ಏನೋ ಮಾಡ್ಕೋಬಿಟ್ಟೆ ಪುಟ್ಟ. ಈ ಅಜ್ಜನ ಹತ್ರ ಬರಬಾರ್ದಿತ್ತ ಒಂದು ಮಾತು. ಅಜ್ಜ ಬೇಡ, ಅಮ್ಮ ಬೇಡ, ಅಮ್ಮನಿಗಿಂತ ದೊಡ್ಡವ್ರು ಇನ್ನೊಬ್ರಿದ್ದಾರೆ ಪಕ್ಕದಲ್ಲಿ. ಅಮ್ಮ ದೊಡ್ಡಮ್ಮ ಹಿಂಗ ಅನ್ನಿಸ್ತಿದ್ದೆ ನನಗೆ, ನನ್ನ ಮನಸ್ಸು ಯಾವ್ದು ಸರಿ. ಈಗ ನೋಡಿದ್ರೆ ಇಲ್ಲಿ ಏನೂ ಇಲ್ಲ, ಉಪ್ಪುಗೂ ಇಲ್ಲ, ಖಾರಕ್ಕಿಲ್ಲ, ಏನೋ ಒಂದು ಆಗಿದೆ ಗೊತ್ತಿಲ್ಲ. ಇಲ್ಲದಿದ್ರೆ ಮನೆಯ ಮಗು ಎದ್ದು ಹೊರಗಡೆ ತಿನ್ನುತ್ತೆ ಅಂದ್ರೆ, ಯಾರೋ ಹೊರಗಡೆಯವ್ರು ಮಾತಾಡಿದ ಮಾತನ್ನು ನಂಬಿಬಿಟ್ಟಿದೆ ಅಂದ್ರೆ, ಮನೆಯ ಯಜಮಾನನದ್ದೇ ತಪ್ಪು ನೆನಪಿಟ್ಕೊಳ್ಳೋ ಅಷ್ಟು ಚಿಕ್ಕ ಮಗು. ಅವ್ನು ನೋಡ್ಕೋಬೇಕಿತ್ತು. ಅವಳು ಬೇಕು ಬೇಡ ಇನ್ನೊಂದು ಎಲ್ಲೋ ಇರುತ್ತೆ, ಹೊಸತನ, ಹೊಸ ಬದುಕು, ಹೊಸ ಪರಿಚಯ, ಹೊಸ ಕುಟುಂಬ ವ್ಯವಸ್ಥೆಯಲ್ಲಿ ಗೊತ್ತಿಲ್ಲ. ಅವಳನ್ನು ನೋಡ್ಕೋಬೇಕು. ಹೆಣ್ಣು ಮಗು ಬಳ್ಳಿ, ಅದು ಹಬ್ಕೋಬಿಡ್ತಾಳೆ. ಯಾರೋ ಆಸರೆ, ಏನೋ ಮಾತು ಗೊತ್ತಿಲ್ಲ. ತಾಯಿ ಜೀವಪ್ಪ, ಅಯ್ಯೋ ಇಷ್ಕಿನ ಮಾರುಕಟ್ಟೆಯಲ್ಲಿ ನಿಷ್ಠಾವಂತರಿಲ್ಲ ಮಕ್ಕಳೇ. ನಿಮ್ ಕೈ ಮುಗಿತಾನೆ, ಸಾಕು. ಬೋರ್ಡ್ ಹಾಕೊಂಬಿಡಿ, ಬೇಡ ನಮ್ ಗಮ್ಯ ನಮ್ ಗಮನ ಬೇಡ, ಹಾಕು ಗಾಯಗಳು ಸಾಕು ಮಕ್ಕಳು. ಶನಿ ಪ್ರದೋಷ. ಮೇಷರಾಶಿ. ಚಂದ್ರ ಅನುರಾಧ ನಕ್ಷತ್ರದಲ್ಲಿ ವಿಶೇಷವಾಗಿ ಕುಳಿತಿದ್ದಾನೆ. ಶನಿಸಾರದಲ್ಲಿ ಸ್ವಲ್ಪ ಎಚ್ಚರಿಕೆ. ವೃತ್ತಿ, ಕುಟುಂಬ ವ್ಯವಸ್ಥೆ ಸ್ವಲ್ಪ ಒತ್ತಡವೇ, ಏನೋ ಒಂಥರ ಭಾರ. ನಿಮ್ಮಿಂದ ಬೇರೆಯವ್ರಿಗೆ ಅನುಕೂಲ, ನಿಮ್ಮ ಮನಸ್ಸು ಒಂಥರ ಕಿಚಿಪಿಚಿ. ನೀವು ಅಂದ್ಕೊಂಡಾಗ ಅಲ್ಲಿ ಸ್ಕಿಲ್ ಡೌನ್ ಇಲ್ಲ ನಿಮ್ಮ ಸ್ಕಿಲ್ ಗುರ್ತಿಸೋನಿಲ್ಲ. ಪರವಾಗಿಲ್ಲ, ಅವನಿಗೆ ಗೊತ್ತಿದೆ, ನಿಮ್ಮ ಕೆಲಸ ಮಾಡ್ಕೊಂಡು ಹೋಗಿ. ಓಂ ನಮೋ ಭಗವತೆ ವಾಸುದೇವಾಯ ಮನಸ್ಸಿನಲ್ಲಿ ಅಂದ್ಕೊಂಡು, ನಿನಗೆ ಗೊತ್ತಿದೆ ನನ್ನ ಧರ್ಮ ನ್ಯಾಯ ಸತ್ಯ, ನಾನು ಮಾಡೋದು ನನ್ನ ಕೆಲಸ ಅಂತ ಹೋಗಿ. ಫಲಾಫಲ ಅವನಿಗೆ ಬಿಡಿ. ವೃಷಭಂ. ಎದುರುಗಡೆ ಅವರು ಮೂರ್ಖರು ಮಾಡೋದು ಬಂದಿದ್ದಾರೆ, ಹುಷಾರಾಗಿರಿ. ಚಂದ್ರ ಶನಿಸಾರ. ಈ ಲೋಕವೇ ಮೋಸ, ಲೋಕದ ಮಾತಿದು ಕೇಳಿದು, ವೇದದ ಸಾರವೇ ಕೇಳಿದು, ಪ್ರೀತಿ ಮಾಡಬಾರದು. ಇವತ್ತೇನು ಹೇಳೋದು ಗೊತ್ತಾ? ವ್ಯವಹಾರನೇ ಮಾಡ್ಲಿಕ್ಕೆ ಹೋಗ್ಬೇಡಿ, ವ್ಯಾಪಾರನೂ ಮಾಡ್ಲಿಕ್ಕೆ ಹೋಗ್ಬೇಡಿ, ನಂಬಲಿಕ್ಕೆ ಹೋಗ್ಬೇಡಿ. ಇನ್ನೊಬ್ಬರು ನಂಬ್ಕೊಂಡು. ವೃಷಭಂ, ಎದುರುಗಡೆಯವನು ಅಲ್ಲಿ ಒಂದು ಕುತಂತ್ರವಿದೆ, ಹುಷಾರಾಗಿ ಹೆಜ್ಜೆ ಇಡಿ, ಅದೊಂದು ನಿಭಾಯಿಸ್ಕೊಂಡು ವಿಜಯ. ಇನ್ನು ವಿಶೇಷವಾಗಿ ಮಿಥುನ ರಾಶಿ. ಚಂದ್ರ 6ನೇ ಮನೆ, ಶನಿಸಾರ. ಬ್ಯೂಟಿಫುಲ್. ಕನ್ಸಲ್ಟೆಂಟ್, ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಸರ್ವಿಸ್ ಓರಿಯೆಂಟೆಡ್, ಸೆಕ್ಯೂರಿಟಿ. ಎಸ್, ಪರಿಶ್ರಮ ಪಡುವಂಥ ಕೆಲಸಗಳು, ಹೌಸ್ ಕೀಪಿಂಗ್, ಸೆಕ್ಯೂರಿಟಿ, ಪೊಲೀಸು, ಮ್ಯಾನೇಜ್ಮೆಂಟು, ಸರ್ವಿಸ್ ಓರಿಯೆಂಟೆಡ್. ಬ್ಯೂಟಿಫುಲ್ ಡೇ, ಚೆನ್ನಾಗಿದೆ. ಕರ್ಕಾಟಕ ರಾಶಿ. ಚಂದ್ರ ಒಂಥರ ಭಾರ ಅನ್ಸುತ್ತೆ. ಪಂಚಮದಲ್ಲಿ ಕುಳಿತಿರೋದ್ರಿಂದ ಭಾರವೇ, ಹೊರೆಯೇ, ಓಡಬೇಕು. ಅಷ್ಟೊಂದಲ್ಲಿ ಬೇರೆ ಶನಿ, ಓಡಿ ತಿನ್ಲೇಬೇಕು, ಕಷ್ಟಪಟ್ಟೇ ತಿನ್ಬೇಕು. ನಿಮ್ಗೆ ಈಸಿಯಾಗಿಲ್ಲ. ಕರ್ಕಾಟಕ ರಾಶಿಗೆ ಯಾವತ್ತೂ ಈಸಿಯಾಗಿ ಏನೂ ಸಿಗೋಲ್ಲ. ನೆನ್ಪಿಟ್ಕೊಳ್ಳಿ. ನೀವು ಓಡದೆ ನೀವು ನಾನು ಓಡಲ್ಲ ಅಂತ ಕೂತ್ಕೊಂಡ್ರೆ ಇಲ್ಲ. ಅಟ್ಸ್ ರೂಲ್. ಕರ್ಕಾಟಕ ರಾಶಿ ಇವತ್ತು ಓಡ್ತೀರಿ,
ತುಂಬ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಒಂಥರ ಡಬಲ್ ಓಡು ಸಿಂಗಲ್ ಪೇಮೆಂಟ್ ಅನ್ನೋ ಥರ ರೀತಿ. ಇನ್ನು ಸಿಂಹ ರಾಶಿ, ಸುಖದಲ್ಲಿ ಚಂದ್ರ ಶನಿ ಸಾರ ಬಾರವೆ. ಮನೆ, ಮಕ್ಕಳು, ಕುಟುಂಬ ಏನೋ ಒಂಥರ ಕಟ್ಟಾಗ್ದಾಗ, ಏನೋ ಒದ್ದಾಟ, ಏನೋ ಕಮಿಟ್ಮೆಂಟ್, ಏನೋ ನಾನು ದುಡಿತಿದ್ದೀನಿ ಸರ್, 1000 ರೂಪಾಯಿಗೆ ಅವ್ನು ಕೊಡ್ತಿರೋದು 400 ರೂಪಾಯಿ ಸರ್, ಕಮಿಟ್ಮೆಂಟ್ 800 ರೂಪಾಯಿ ಸರ್. ಇವತ್ತು ಆ ರೀತಿ ಇರತಕ್ಕಂಥ ಭಾವ ಸಿಂಹ ರಾಶಿಗೆ ಡಬಲ್ ಓಡಬೇಕು, ಡಬಲ್ ಓಡಲೇಬೇಕು. ನೀವು ಇವತ್ತು ಲೋವರೇ ಅನಿಸ್ಬಿಡುತ್ತೆ. ಮನೆಗೆ ನೋಡ್ಲಾ, ನನ್ನನ್ನು ನೋಡ್ಲಾ, ಫಸ್ಟ್ ನಿಮಗೆ ನೋಡಿ. ನಾನು ಯಾವಾಗಲೂ ಹೇಳ್ತಾನೆ, ಯಾರೋ ಬಂದಿದ್ದ ಪುಣ್ಯಾತ್ಮ, ಸರ್ ನಾನೊಂದು 700 ಜನಕ್ಕಾದ್ರೂ ಊಟ ಆಗ್ಬೇಕು, ಫಸ್ಟು ನೀನು ಹೊಟ್ಟೆ ತುಂಬ 7 ದಿನಕ್ಕೆ ಇಲ್ಲ 700 ದಿನಕ್ಕೆ ಊಟ ಫಿಕ್ಸೆಡ್ ಇಟ್ಕೊಂಡು ಆಮೇಲೆ ಯೋಚನೆ ಮಾಡು ಅಂದೆ. ಇದೇ ಸತ್ಯ. ಫಸ್ಟು ನಿನಗೆ 700 ದಿನಕ್ಕೆ ಊಟ ಇದೆಯಾ, ಬ್ಯಾಂಕಲ್ಲಿ ದುಡ್ಡಿದೆಯಾ, ದೇವರು ಬಂದು ಪ್ರತ್ಯಕ್ಷ ಆಗ್ತೀನಿ, ಇಲ್ಲ ದುಡ್ಡಿನ ದೇವತೆ ಬಂದು ಪ್ರತ್ಯಕ್ಷ ಆಗ್ತೀನಿ ಅಂದ್ರೆ ಎರಡರಲ್ಲಿ ಯಾವ್ದು ತಗೋತೀವಿ ಅಂದ್ರೆ, ದೇವರು ಅಂದ್ರೆ ಈ ಕಲಿಯುಗದಲ್ಲಿ ಪಂಗನಾಮ, ದುಡ್ಡಿನ ದೇವ್ರನ್ನ ಹಿಡ್ಕೋಬೇಕು. ದುಡ್ಡಿಲ್ದೆ ಏನೂ ನಡೆಯೋಲ್ಲ. ಯಾವ ಟಾಟಾ ಬಿರ್ಲಾ ನೆನ್ಸಿದ್ರೆ ನಮ್ಮ ಭಾರತಕ್ಕೆ ಟಾಟಾ, ಬಿರ್ಲಾ, ಅಂಬಾನಿ, ಅದಾನಿ ಈ 4 ಜನ ಸೇರಿದ್ರೆ 200 ವರ್ಷ ಊಟ ಹಾಕ್ಬೋದು ಫ್ರೀಯಾಗಿ. ಅವ್ರು ಹಾಕ್ಬೋದು, 80 ಕೋಟಿ ಜನಕ್ಕೂ ಊಟ ಹಾಕ್ಬೋದು. ಅವ್ರು ಹಾಕೋಲ್ಲ. ಪೆದ್ಗುಂಡುಗಳು ನೀವು. ಅವೆಲ್ಲ ದೊಡ್ಡ ಕಥೆಗಳಿದೆ, ನಿಮ್ಗೆ ಅವೆಲ್ಲ ಗೊತ್ತಿಲ್ಲ. ಅಷ್ಟೇ ಹೇಳಿ ಬೈದು ಕಳಿಸ್ದೆ. ಸೊ ಅದರಿಂದ ಇವತ್ತು ಆ ರೀತಿ ಸಿಂಹರಾಶಿ ತೀರಾ ಅದೆಲ್ಲ ಬಿಟ್ಟು ನಿಮ್ಮ ಬದುಕು ನೀವು ಬದುಕೋದು ನೋಡಿ. ಇನ್ನು ಕನ್ಯಾ ರಾಶಿ, ಬ್ಯೂಟಿಫುಲ್ ಡೇ. ಚಂದ್ರ ಶನಿವಾರ, 6ನೇ ಮನೆ, ವಿಜಯಂ ವೀರ್ಯಂ. ಯಾವ ಕೆಲಸವೆಂದರೂ ಅಂದುಕೊಂಡರೂ ಇವತ್ತು ಅದ್ಭುತವಾಗಿ ನಡೀತಕ್ಕಂಥ ದಿನ. ಖುಷಿ, ಸಂಭ್ರಮ, ಆಗಮನ, ದೇವರು, ಪೌರೋಹಿತ್ಯ, ಟೀಚಿಂಗ್, ಪ್ರೀಚಿಂಗ್, ಕೌನ್ಸಿಲಿಂಗ್, ಗೈಡಿಂಗ್, ಅದ್ಭುತವಾದಂಥ ದಿನ. ಅದರಲ್ಲೂ ಕಲಾವಿದರಾಗಿದ್ರಿ ಅಂತೂ ಮೀಡಿಯಾ, ಟೆಕ್ನಿಕಲ್ ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡ್ತಿದ್ರಿ, ಬ್ಯೂಟಿಫುಲ್ ಡೇ. ತುಲಾ ರಾಶಿ, ವಾಣಿಕಾರಕನ ಜೊತೆ ಚಂದ್ರ ಇರೋದ್ರಿಂದ ಜ್ಯೋತಿಷ್ಯ, ಬರವಣಿಗೆ, ಲೇಖನ, ಲೀಗಲ್ ಡಿಪಾರ್ಟ್ಮೆಂಟ್, ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಇಂಥವುಗಳಲ್ಲಿ ಕೆಲಸ ಮಾಡ್ತಿರತಕ್ಕಂಥವರಿಗೆ ಪರಿಶ್ರಮವಿದ್ದರೂ ವೃತ್ತಿಗೇನು ಬಾಧಕವಿಲ್ಲ. ಚೆನ್ನಾಗಿದೆ. ಬುಧ ಇರೋದ್ರಿಂದ ನಿಮ್ಮನ್ನ ಗೈಡೆನ್ಸ್ ಮಾಡ್ಕೊಂಡು ಹೋಗ್ತಾನೆ. ಕಸ್ಟಮರ್ ಸರ್ವಿಸ್, ಟೆಲಿಕಮ್ಯುನಿಕೇಶನ್, ಮಾರ್ಕೆಟಿಂಗ್, ಸೇಲ್ಸ್, ಅದ್ಭುತವಾದಂಥ ಪ್ರಗತಿ. ಇನ್ನು ವೃಶ್ಚಿಕ ರಾಶಿ, ಚಂದ್ರ ನಿಮ್ಮನೇಲೆ ಇದ್ದಾನೆ ಗುರುಗಳೇ, ಕುಜ ಭಾಗ್ಯದಲ್ಲಿದ್ದಾನೆ ಗುರುಗಳೇ, ಶನಿ ಸಾರದಲ್ಲಿರುವುದರಿಂದ ಆ ಶನಿ ವಿಶೇಷವಾಗಿ ರಾಹು ಸಾರದಲ್ಲಿ ಗುರು ಸಾರಕ್ಕೆ ಬದಲಾವಣೆ ಆಗ್ಬಿಟ್ಟ ಆತ. ಆಲ್ರೆಡಿ ಪೂರ್ವಭಾದ್ರ ನಕ್ಷತ್ರಕ್ಕೆ ಬಂದ್ಬಿಟ್ಟ ಆತ. ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್. ಹಾಗಾದ್ರೆ ಗುರುಸಾರದಿಂದ ಚಂದ್ರನನ್ನ ಶನಿ ನೋಡ್ತಿರೋದ್ರಿಂದ ಗುರುಚಂದ್ರ ಯೋಗ, ದೈವ ದರ್ಶನ, ಗುರುದರ್ಶನ, ದೇವಿ ದರ್ಶನ, ಶನಿ ಚಂದ್ರದ ದೃಷ್ಟಿಗೆ ಬಿದ್ದಾಗ ಅವ್ರಿಗೆ ಆಗಾಗ ದೈವ ಕ್ಷೇತ್ರ, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ನದಿ ಕ್ಷೇತ್ರ, ಮಾತೃದೇವೋಭವ, ಕುಟುಂಬದ ಜೊತೆ, ಮನೆಯವರ ಜೊತೆ, ಆತ್ಮೀಯರ ಜೊತೆ ಒಡನಾಟ, ಸುತ್ತಾಟ ಇವೆಲ್ಲವನ್ನ ನೋಡ್ತಕ್ಕಂಥ ಅದ್ಭುತ ದಿನ. ಧನುಸು ರಾಶಿ, ಒಂಥರ ಪಿಚಿ ಕಿಚಿ ಇರತಕ್ಕಂಥ ಭಾವ. ಚಂದ್ರ ಶನಿಸಾರ ಗೆಲುವು ಹೇಳ್ತೀವಿ, ಪಿಸ್ನಾರೋಡಪ್ಪ ಅಂತ ಹೇಳ್ತಾರೆ. ಅಂದ್ರೆ ಕಂಜೂಸಪ್ಪ, ಜಿಪುಣನಪ್ಪ ಅಂತ ಅಲ್ಲ. ಅವ್ರು ಕೊಟ್ಟಿರೋ ಏಟಿಗೆ ಅವ್ರು ಬಿಚ್ಚಲ್ಲ. ಅವ್ರು ಇವತ್ತು ಆ ಥರ ಇರುತ್ತೆ, ಅಯ್ಯೋ ನನ್ನ ಬಿಟ್ಬಿಡಪ್ಪ, ಏನೋ ಎತ್ತಿಟ್ಕೊಂಡು ಬಿಡಲ್ಲ. ಸಂಪಾದನೆ 400 ರೂಪಾಯಿ, ಖರ್ಚು 800 ರೂಪಾಯಿ, ಈ ಥರದ್ದು ಯಾವುದೋ ರೂಪದಲ್ಲಿ ತಂದು ಹಾಕುತ್ತೆ. ಹಾಗೆ 400 ರೂಪಾಯಿ ಹಾಕಿದ್ರೆ 800 ರೂಪಾಯಿ ಆ ಕೆಲಸಕ್ಕೆ ಹೋಗ್ಬೇಡಿ. ಮೊನ್ನೆ ಕೂಡ ನೋಡಿ, ಮಂಗಳೂರಲ್ಲಿ ಒಂದು ಹುಡುಗ ಅದೇನೋ ವರ್ಕ್ ಫ್ರಮ್ ಹೋಮ್ ನೀವೇನೋ ಪ್ರಮೋಟ್ ಮಾಡಿದ್ರೆ, ಇದನ್ನ ಅಂತ ಲೈಕ್ ಕೊಟ್ರೆ ನಿಮ್ಗೆ ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಈ ತರ ಮಾಡಿ 70-80 ಸಾವಿರ ರೂಪಾಯಿ ಕಳ್ಕೊಂಡಿರೋದಕ್ಕೆ ಬರೀ 70 ಸಾವಿರಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು. ಏನ್ ಮಕ್ಕಳಪ್ಪ ನೀವು? ನಿಮ್ ಜೀವನದ ಬೆಲೆ ಗೊತ್ತಿದೆಯಾ? ನಿಮ್ಗೆ ಒಂದು ಕಣ್ಣಿನ ಬೆಲೆ ಗೊತ್ತಿದೆಯಾ? ನಿಮ್ಗೆ ಒಂದು ಹೃದಯದ ಬೆಲೆ ಗೊತ್ತಿದೆಯಾ? ಬೇಡ, ನಿಮ್ ತಂದೆ ತಾಯಿ ನಿಮ್ಮನ್ನ 20-25 ವರ್ಷ ಬೆಳೆಸಿರೋ ಒಂದು ಹಂತದ ಬೆಲೆ ಗೊತ್ತಿದೆಯಾ? ಆಫ್ಟರ್ ಆಲ್ 70,000 ಕೋಟಿ ಲೂಟಿ ಮಾಡಿದ್ದಾರೆ. ಏನ್ ಮಾತಾಡ್ತೀರಿ? ನಮ್ಮ ದೇಶಕ್ಕೆ 2024ರಲ್ಲಿ NP ಮಾಡಿರ್ತಕ್ಕಂಥ ಅಮೌಂಟ್ ಅನ್ನ ಚೆಕ್ ಮಾಡಿ. ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಅವರು ವೈಟ್ ವಾಶ್. ನಮ್ಮದಲ್ಲ, ದೊಡ್ಡವರದು. ಸರ್ಕಾರವೇ, ಬ್ಯಾಂಕ್ಗಳೇ ಪಕ್ಕಕ್ಕೆ ಅದು ಬರಲ್ಲ, ಮುಗಿಚೋಯ್ತು ಅಂತ ಬಿಟ್ಟು ಕಳಿಸಿದ್ದಾರೆ. ಸುಮ್ಮನೆ ಅವಾಗ ಸುಮ್ಮನೆ ಯಾರ್ದೋ ಒಬ್ಬನ್ ತೋರ್ಸೋದಷ್ಟೇ. 14,000 ಕೋಟಿ ಕಲೆಕ್ಷನ್ ಮಾಡಿದ್ದೀವಿ. ಇದೆಲ್ಲ ತೋರ್ಸೋದು ಒಬ್ರದ್ದು ಇಬ್ರದ್ದು ಕತೆ. 12 ಲಕ್ಷ ಕೋಟಿಯನ್ನ ವೈಪ್ ಔಟ್ ಮಾಡ್ಬಿಟ್ಟಿದ್ದಾರೆ.
ನಮ್ಮ ಹತ್ರ 1 ರೂಪಾಯಿ ಬಿಡಲ್ಲ, ದೊಡ್ಡವ್ರದೆಲ್ಲ ಬಿಟ್ಟು ಕಳಿಸ್ತಾರೆ. ದಿಲ್ದಾರಾಗಿ ಓಡಾಡ್ತಿದ್ದಾರೆ, ಕೇಸುಗಳು ಹಾಕಿಸ್ಕೊಂಡು. ಎಷ್ಟು ಇನ್ಕಮ್ ಟ್ಯಾಕ್ಸ್ಗಳು, ED ಟ್ಯಾಕ್ಸ್ಗಳೆಲ್ಲ ಆಗ್ಬಿಟ್ಟಿದೆ, ಫ್ರಾಡ್ಗಳೆಲ್ಲ ಮಾಡ್ಬಿಟ್ಟು. ಪ್ರಜ್ಞೆ ಬೇಡವಾ ನಿಮಗೆ? ಯೋಚನೆ ಬೇಡವಾ ನಿಮಗೆ? ಇಷ್ಟು ಭೀತಿ, ಇಷ್ಟು ಭಯ, ಇಷ್ಟು ಗಾಬರಿಯ? ಏನ್ ಮಕ್ಕಳೇ ನೀವು? ಫ್ರಾಡ್ ಮಾಡಿರೋರೆಲ್ಲ ಹಂಗೆ ಓಡಾಡ್ತಿದ್ದಾರೆ. ಏನಾಗ್ತಾನೆ? ಅವ್ನು ಮಹಾ 70,000 ರೂಪಾಯಿ ಸಾಲ ಇಲ್ಲ ಕಣೋ, ಕಂಪ್ಲೇಂಟ್ ಕೊಡೋವಾಗ ಹೋಗಿ ಅಲ್ಲೇ ಆನಂದವಾಗಿ 6 ತಿಂಗಳು ತಿನ್ಬಿಟ್ಟು ಬರೋಣ. ತುಂಬಾ ಒಳ್ಳೆ ನ್ಯಾಯಮೂರ್ತಿಗಳು, ದೇವಮೂರ್ತಿಗಳು ಇದ್ದಾರೆ, ಪೀಠದಲ್ಲಿ ಕುಳಿತಿದ್ದಾರೆ. ಅವರೊಂದು 6 ತಿಂಗಳು ಸಾದಾ ಶಿಕ್ಷೆ ಕೊಡ್ತಾರೆ ಅಷ್ಟೇ. ಸಾದಾ ಶಿಕ್ಷೆ ನೋಡ್ಕೊಳ್ರಪ್ಪ, ಹುಡುಗನ್ಗೆ ಏನು ಗೊತ್ತಿಲ್ಲ ಅಂತ, ಅಷ್ಟೇ ಅಷ್ಟೇ. ಹೋಗ ಏನ್ ಮಹಾ ಆಗ್ಬಿಡುತ್ತೆ. ನೀರಲ್ಲಿ ಇಳಿದ ಮೇಲೆ ಚಳಿ ಆದ್ರೇನ್ ಮಳೆ ಆದ್ರೇನು ಅಂತ ರೆಡಿ ಇರ್ಬೇಕು ಮಕ್ಕಳೇ. ನೀವು ತಪ್ಪು ಮಾಡಿಲ್ಲ ಅಲ್ಲ, ನೀವು ಮೋಸ ಮಾಡಿಲ್ಲ ಅಲ್ಲ, ಗೊತ್ತಿಲ್ಲದೆ ಏನೋ ಆಗ್ಬಿಡುತ್ತಲ್ವಾ? ಗೊತ್ತಿಲ್ಲದೆ ನೆನಪಿಟ್ಟುಕೊಳ್ಳಿ. ಗೊತ್ತಿದ್ದು ತಿಳಿದಿದ್ದು ಗೊತ್ತಿಲ್ಲದೆಯೇ ಮಾಡಿದ ತಪ್ಪಿಗೆ ಅಹಲ್ಯಾದೇವಿಯನ್ನೇ ಗೌತಮರು ಕ್ಷಮಿಸ್ಬಿಟ್ರು. ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ತನ್ನ ತಾಯಿಯಾದಂತಹ ಕುಂತಿದೇವಿಯ ತಪ್ಪನ್ನು ಧರ್ಮರಾಯರು ಕ್ಷಮಿಸ್ತಾರೆ. ಆದ್ರೆ ಅಲ್ಲೊಂದು ಶಾಪ ಇಡ್ತಾರೆ. ದ್ರೌಪದಿ ದೇವಿಗೆ ಈ ತರ ಎಷ್ಟೋ ಇದೆ, ಏನೂ ಆಗಲ್ಲ. ಈ ತರ 70,000 70 ಲಕ್ಷ ಹೋಗಿ ಬಿಡ್ರಿ, ಏನ್ ಮಹಾ ಆಗ್ಬಿಡುತ್ತೆ. ಆತ್ಮಹತ್ಯೆ, ಆತ್ಮಹತ್ಯೆ 2 ಮಹಾಪಾಪ ಮಕ್ಕಳೇ. ಹತ್ಯೆ ಮಾಡಿದ್ರೆ ಆ ಕುಟುಂಬದವ್ರ ನೋವೆಲ್ಲ ನಮಗ್ ತಟ್ಟುತ್ತೆ. ಆತ್ಮಹತ್ಯೆ ಆದ್ರೆ ನಮ್ಮ ಇಡೀ ಕುಟುಂಬದವ್ರ ಕಣ್ಣೀರು ನಮ್ಮ ಆತ್ಮಕ್ಕೆ ತಗಲುತ್ತೆ. ಡೋಂಟ್ ಹ್ಯಾವ್ ರೈಟ್. ಇಷ್ಟು ಭಯ ಇರೋರು ಯಾಕೆ ಮಾಡಕ್ ಹೋದ್ರೆ? ಅದು ಈ ತರ ಭಯ ಪಡೋ ಅಂತವ್ರು ಮಾನವಭಕ್ತಿ ಯಾವ ಮಾನ ರೀ? ಮೊನ್ನೆ ಒಂದು ಹುಡುಗ ಬರ್ತಾನೆ, ಹುಡುಗನ 32 ವರ್ಷ, ಅಮ್ಮ ಸತ್ತ 15 ದಿನ ಆಗ್ಲಿಲ್ಲ, ಅಪ್ಪ ಹೋಗಿ ಇನ್ನೊಬ್ಬನ ಮದುವೆ ಆಗ್ಬಿಟ್ಟು ಬಂದಿದ್ದಾನೆ. ಮಗನಿಗೆ ಮದುವೆ ಮಾಡ್ಬೇಕು, 2 ಮಕ್ಳು ಇದ್ದಾರೆ ಅಲ್ಲಿ. ಅಪ್ಪ ಇನ್ನೊಂದು ಮದುವೆ. ಏನ್ ಹೇಳ್ತೀರಿ? ಮಗ 32 ವರ್ಷ. ಏನ್ ಹೇಳ್ತೀರಿ? ನನ್ನ ಮರ್ಯಾದೆ ನೀರ್ ಪಾಲ್ ಮಾಡಿಟ್ಬಿಟ್ಟಿದ್ದಾನೆ ಗುರುಗಳೇ ನಮ್ಮಪ್ಪ, ಇದು ಏನು ಅಂತ ಹೇಳಿ ಗುರುಗಳೇ ಅಂತ ಅಳ್ತಾನೆ ಪುಣ್ಯಾತ್ಮ. ಏನ್ ಹೇಳ್ತೀರಿ? ಅಂತವ್ರ ಓಡಾಡ್ಕೊಂಡು ಧೈರ್ಯವಾಗಿರ್ಬೇಕಾದ್ರೆ ಏನ್ರಿ ಮಕ್ಳೇ? ಅವೆಲ್ಲ ಏನಿಲ್ಲ. ನಾವ್ ಹೇಳಿದೆ ಮನೆ ಖಾಲಿ ಮಾಡ್ಕೊಂಡು ಈ ಕಡೆ ಬನ್ನಿ, ನಿಮ್ಮಪ್ಪ ಮಾಡ್ಕೊಂಡಿದ್ದ ಆ ಕಡೆ ಆಯ್ತು, ಎಲ್ಲೋ ಒಂದು PG ಸ್ವಲ್ಪ ದಿನ ಇದ್ದು ಆಮೇಲೆ ಮಿಕ್ಕದ್ ನೋಡೋಣ. ಊರಲ್ಲಿ ಇದ್ರೆ ಅವನೇನೋ ಕೆದಗ್ದ, ಇವನೇನೋ ಹೇಳ್ದ, ಇವನೇನೋ ಮಾಡ್ದ ಅಂತ ಉತ್ತರಗಳು ಬೇಡವೇ ಬೇಡ. ಅದೇ ನಿಮ್ಮ ಅಪ್ಪನ ಕೈಯಲ್ಲಿ, ನಿಮ್ಮ ಚಿಕ್ಕಮ್ಮ ಕೈಯಲ್ಲಿ ಊರಿಗೆಲ್ಲ ಒಂದು 21 ದಿನ ಅನ್ನದಾನ ಅಂತ ಹಾಕ್ಬಿಡು, ಎಲ್ರು ಕೊಂಡಾಡೋದೆ. ಅಲ್ವಕ್ಕ, ಈ ಎಂತ ಎಡವಟ್ಟು ಲೋಕ ಅಂತ ನಿಮಗ್ ಗೊತ್ತಿಲ್ಲ. ದೊಡ್ಡ ಕಟೌಟ್ ಕಟ್ಟೋರೆಲ್ಲ ಇದೇ ಕತೆಗಳೇ, ನಿಮಗೆ ಗೊತ್ತಿಲ್ಲ ಅಷ್ಟೇ. ಕಟೌಟ್ ನೋಡ್ಬಿಟ್ಟು ಬಿದ್ದೋಗ್ಬೇಡಿ. ಎಲ್ಲ ಕಟೌಟ್ ಹಿಂದ್ಗಡೆ ದೊಡ್ಡ ಕತೆಗಳಿರ್ತವೆ. ಅವ್ರು ಏನ್ ಬೇಕಾದ್ರೂ ರೆಡಿ ಅವ್ರು ಮಾಡೋಕೆ. ಅಂತವ್ರೆ ಬಂಡ ಧೈರ್ಯದಿಂದ ಒಂದೊಂದು ಕೇಸಲ್ಲಿ 10 ಕೇಸಲ್ಲ 100 ಕೇಸ್ ಬಿದ್ದಿರೋರೆಲ್ಲ ಧೈರ್ಯವಾಗಿ ಓಡಾಡ್ತಿರ್ಬೇಕಾದ್ರೆ ಆತ್ಮಹತ್ಯೆ. ಇನ್ನೊಂದು ಇವತ್ತು ಧನುಸ್ಸು ಅಂತದೊಂದು ಭಾವ ಉಂಟು. ಎಚ್ಚರಿಕೆ, ಬೇರೆಯವ್ರ ಪ್ರಲೋಭನೆ, ಪ್ರಚೋದನೆ, ಇನ್ವೆಸ್ಟ್ಮೆಂಟ್ ಅಂತ ಹೋಗ್ಬೇಡಿ. ಗೊತ್ತಿಲ್ವಾ ಅನುಭವಸ್ಥರ ಹತ್ರ 10 ಜನರ ಹತ್ರ ಕೇಳಿ. ಜಾಗ್ರತೆ. ಇನ್ನು ಮಕರ ರಾಶಿ, ಲಾಭದಲ್ಲಿ ಚಂದ್ರ, ಶನಿ 2ನೇ ಮನೆ, ಬ್ಯೂಟಿಫುಲ್, ಚೆನ್ನಾಗಿದೆ. ವೃತ್ತಿ, ಉದ್ಯೋಗ, ವ್ಯವಹಾರ, ಟ್ರಾನ್ಸಾಕ್ಷನ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್, ಮನಿ ಟ್ರಾನ್ಸಾಕ್ಷನ್ಸ್ ಬ್ಯೂಟಿಫುಲ್. ಆರೋಗ್ಯ ವೃದ್ಧಿ, ಗೌರವ ವೃದ್ಧಿ, ಹೆಸರು ವೃದ್ಧಿ, ಬ್ಯಾಂಕಿಂಗ್ ಸೆಕ್ಟರ್, ಇನ್ಶೂರೆನ್ಸ್ ಸೆಕ್ಟರ್, ಲೋನ್ ಸೆಕ್ಟರ್, ಕಮ್ಯುನಿಕೇಶನ್ ಸೆಕ್ಟರ್, ಕಸ್ಟಮರ್ ಸರ್ವಿಸ್ ಸೆಕ್ಟರ್, ಟೆಲಿಕಮ್ಯುನಿಕೇಶನ್ ಸೆಕ್ಟರ್, ಅದ್ಭುತ ಪ್ರಗತಿ. ಕುಂಭರಾಶಿ, ಬ್ಯೂಟಿಫುಲ್ ಡೇ. ಶನಿ ಚಂದ್ರ ಯೋಗ. ಶನಿ ಗುರುಸಾರದಲ್ಲಿದ್ದು, ಗುರು ಕೇಂದ್ರದಲ್ಲಿದ್ದು ಚಂದ್ರನ ನೋಡ್ತೇವೆ, ಒಂಥರ ಗಜಕೇಸರಿ ಯೋಗ. ಇವತ್ತು ಮಾಡುವ ಕೆಲಸ ಕಾರ್ಯ ವ್ಯವಸ್ಥಿತವಾಗಿರತಕ್ಕಂಥ ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ಗೌರವ, ಕೀರ್ತಿ, ಪ್ರತಿಷ್ಠೆ, ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ಹುಳಿ ಪದಾರ್ಥಗಳು, ಹೆಂಡ, ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನ್, ಅದ್ಭುತವಾದ ಪ್ರಗತಿ. ಇನ್ನು ಮೀನರಾಶಿ, ಚಂದ್ರ ಭಾಗ್ಯದಲ್ಲಿ ಅದ್ಭುತವಾಗಿದ್ದಾನೆ. ದೂರದ ಕೆಲಸ, ದೂರದ ವ್ಯವಹಾರ, ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಟ್ರಾವೆಲ್ಸ್ ಅರೇಂಜ್ ಮಾಡೋದು, ಕಾಶಿಗೆ ಅರೇಂಜ್ ಮಾಡ್ಕೊಡೋದು, ತಿರುಪತಿ ಪ್ಯಾಕೇಜು, ಟ್ರಾವೆಲ್ಸ್ ಪ್ಯಾಕೇಜು, ಈವೆಂಟ್ ಮ್ಯಾನೇಜ್ಮೆಂಟ್ ಪ್ಯಾಕೇಜು, ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಹೋಮ, ಹವನ, ಪೂಜೆ, ಆಗಮ, ವೇದ, ಶಾಸ್ತ್ರ, ಟೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ಈ ಥರದ ವೃತ್ತಿ ಉದ್ಯೋಗ, ಅದ್ಭುತವಾದಂಥ ಪ್ರಗತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ